ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಶ್ರೀ ಗುರು ಗಣೇಶ ಇಷ್ಟಗಾಮೀಶ್ವರಿಭ್ಯಾಯತಿ ನಮಃ. ಲಕ್ಷ್ಮೀ ನೃಸಿಂಹಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ವೈಶಾಖ ಮಾಸದಲ್ಲಿ ನಡೀತಾ ಇರುವ ನರಸಿಂಹ ಜಯಂತಿಯ ಶುಭಾಶೀರ್ವಾದಗಳನ್ನ ತಿಳಿಸುತ್ತಾ ಬನ್ನಿ ವೀಕ್ಷಕರೇ. ವಿಶೇಷವಾಗಿ ನಾವು ಈ ವೈಶಾಖ ಮಾಸದಲ್ಲಿ ಅನೇಕ ವ್ರತಗಳನ್ನ ಮಾಡ್ತೀವಿ. ವಿಷ್ಣುವಿನ ತೃಪ್ತಿಗೋಸ್ಕರ ಅನೇಕ ಭಕ್ತಿಗಳನ್ನ, ಅನೇಕ ತೀರ್ಥಯಾತ್ರೆಗಳನ್ನ ವೈಶಾಖ ಮಾಸದಲ್ಲಿ ಮಾಡುವುದರಿಂದ ಭಗವಂತನಿಗೆ ಸಂತೃಪ್ತಿ ಆಗುತ್ತೆ ಅಂತಂದು ಅನೇಕ ಶಾಸ್ತ್ರಗಳು, ಉಪನಿಷತ್ತುಗಳು ನಮಗೆ ತಿಳಿಸ್ತಾ ಹೋಗ್ತವೆ. ಇಂತಹ ಪವಿತ್ರ ಮಾಸದಲ್ಲಿ, ವೈಶಾಖ ಮಾಸದಲ್ಲಿ ನಮಗೆ ವೈಶಾಖ ಶುದ್ಧ ಚತುರ್ದಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹ ಸ್ವಾಮಿ ಆವಿರ್ಭವಿಸಿದ ದಿನ. ಇಂತಹ ಶುಭ ದಿನದಲ್ಲಿ ನಾವುಗಳು ಯಾವ ರೀತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗಬಹುದು. ಮತ್ತು ಈ ನರಸಿಂಹನ ಆರಾಧನೆಯಿಂದ ನಮಗೆ ಆಗುವ ಪ್ರಯೋಜನಗಳೇನು ಎಲ್ಲವನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆವಿರ್ಭವಿಸಿದರ ಬಗ್ಗೆ ತಿಳಿಸಿಕೊಳ್ಳೋಣ. ನಾವು ಸಕಲ ಎಲ್ಲ ಕಾಲದಲ್ಲೂ ನಾವು ಹೇಳ್ತಾ ಇರ್ತೀವಿ, ಏನಪ್ಪಾ ಅಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತಃ. ಹೀಗಾಗಿ ಧರ್ಮದ ರಕ್ಷಣೆ ಎಲ್ಲಿ ಆಗುತ್ತೋ ಆ ಧರ್ಮವೇ ಆ ಮನುಷ್ಯನನ್ನ ರಕ್ಷಣೆಯನ್ನ ಮಾಡುತ್ತೆ. ಆದ್ದರಿಂದ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಂಬಿ ಕೆಟ್ಟವರೆಲ್ಲವೂ ಶ್ರೀಹರಿಯ ಅಂತಂದು ಅನೇಕ ದಾಸರು ಕೊಂಡಾಡಿದ್ದಾರೆ ಶ್ರೀಹರಿಯನ್ನ. ಯಾರು ಅಚಲವಾಗಿ ದೃಢಭಕ್ತಿಯಿಂದ ಆ ಶ್ರೀಮನ್ನಾರಾಯಣನ್ನ ದೃಢಭಕ್ತಿಯಿಂದ ನಂಬಿರ್ತಾರೋ ಅಂತವರನ್ನ ಯಾವತ್ತೂ ಶ್ರೀಹರಿ ಕೈ ಬಿಟ್ಟಿಲ್ಲ. ಆ ಭಕ್ತರನ್ನ ಉದ್ಧರಿಸ್ತಾ ಇದ್ದಾನೆ. ಅದು ಆಗಿನ ಕಾಲ ಅಲ್ಲ, ಈಗಿನ ಕಲಿಯುಗದಲ್ಲೂ ಸಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೆ ನಾವುಗಳು ಸಹ ಎಷ್ಟೋ ನೋಡಿದೀವಿ. ಆದ್ದರಿಂದ ಎಲ್ಲ ಕಾಲದಲ್ಲೂ ಶ್ರೀಹರಿ ಇದ್ದಾನೆ. ಅವನನ್ನ ಆರಾಧನೆಯನ್ನ ಪರಿಶುದ್ಧ ಮನಸ್ಸಿನಿಂದ ನಾವು ಮಾಡಿದಾಗ ಮಾತ್ರ ಅವನ ಕೃಪೆ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ. ಇಂತಹ ಶ್ರೀಹರಿಯನ್ನ, ಅದರೊಳಗೂ ನರಸಿಂಹ ಅವತಾರ ಅತ್ಯಂತ ವಿಶಿಷ್ಟವಾದದ್ದು. ವಿಷ್ಣುವಿನ ಅವತಾರಗಳಲ್ಲಿ ನರಸಿಂಹ ಅಂತಂದ್ರೇನೆ ಸಾಕಂತೆ ನಮ್ಮ ಸಕಲ ಪಾಪಗಳು ಸಹ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗುತ್ತೆ. ನರಸಿಂಹ ಅಂದ್ರೇನೆ ಸಾಕು, ಸಕಲ ಶತ್ರುಗಳ ಬಾಧೆಯನ್ನೇ ನಿವಾರಣೆಯನ್ನ ಮಾಡಿಬಿಡ್ತಾನೆ. ನರಸಿಂಹ ಅಂದ್ರೇನೆ ಸಾಕು, ಮುಕ್ತಿಗೆ ದಾರಿ ಸಿಗುತ್ತೆ ಅಂತಂದು ಹೇಳುತ್ತೆ. ಹೀಗೆ ನರಸಿಂಹ ಅಂತಂದ್ರೇನೆ ಸಾಕು, ಅವನ ಮಹಿಮೆ ಲೀಲೆಗಳನ್ನ ಹೇಳ್ತಾ ಹೋದ್ರೆ ಅನಂತವಾದದ್ದು. ಆ ಅನಂತನಿಂದನೂ ಸಾಧ್ಯನೇ ಇಲ್ಲ ಅಂದ ಮೇಲೆ ನಮ್ಮಿಂದ ಏನು ಸಾಧ್ಯ? ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಭಕ್ತಿಯಿಂದ ಆ ನರಸಿಂಹನನ್ನ ಆರಾಧನೆಯನ್ನ ಮಾಡೋಣ. ಬನ್ನಿ, ಸಂಕ್ಷಿಪ್ತವಾಗಿ ಈ ನರಸಿಂಹ ಅವತಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನರಸಿಂಹ ಅವತಾರ ಅತ್ಯಂತ ವಿಶಿಷ್ಟವಾದದ್ದು. ಕಾರಣ, ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರಿಗೆ ಉಂಟಾದ ಶಾಪದ ಮುಕ್ತಿಗೋಸ್ಕರ ಸ್ವಾಮಿ ನರಸಿಂಹನ ಅವತಾರ ಉಂಟಾಗುತ್ತೆ. ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸಲ ಬ್ರಹ್ಮನ ಮಾನಸ ಪುತ್ರರಾದ ಸನಕ ಸನಂದಾದಿ ಮಹಾಮುನಿಗಳೆಲ್ಲರೂ ಶ್ರೀ ವಿಷ್ಣುವಿನ ದರ್ಶನಕ್ಕೋಸ್ಕರ ವೈಕುಂಠಕ್ಕೆ ಆಗಮಿಸ್ತಾರೆ. ಆದರೆ ಜಯ ವಿಜಯರು ಆ ಮುನಿಗಳನ್ನ, ಅದು ಕುಮಾರರನ್ನ
ತಡೀತಾರೆ. ವೈಕುಂಠವನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ ಪೀಡಿಸ್ತಾರೆ. ಆದರೆ ಶುದ್ಧ ಮನಸ್ಸಿನಿಂದ ಅವರು ಶ್ರೀಹರಿಯನ್ನ ನಾವು ಕಾಣಲೇಬೇಕು ಅನ್ನೋ ಒಂದು ಪರಿತಪದಿಂದ ಪರಿಪರಿಯಾಗಿ ಆ ಜಯವಿಜಯರಲ್ಲಿ ಕೇಳ್ಕೊಂತಾರೆ, ನಮಗೆ ಶ್ರೀಹರಿಯ ಶ್ರೀಮನ್ನಾರಾಯಣನ ದರ್ಶನ ಉಂಟಾಗಬೇಕು, ನನಗೆ ಅಡ್ಡಿಯನ್ನ ಮಾಡಬೇಡಿ ಅಂತಂದು. ಆದರೆ ಕೊನೆಗೆ ಜಯವಿಜಯರ ಉದ್ಧಟನತನದಿಂದ ಆ ಕುಮಾರ ಮುನಿಗಳೆಲ್ಲರೂ ಸಹಿತನು ನಿಮಗೆ ಶ್ರೀಹರಿಯ ಜ್ಞಾನ ಉಂಟಾಗಬೇಕು, ಅವನು ಎಂತವನು ನಿಮಗೆ ತಿಳಿಯಬೇಕು, ಸದಾ ಭಕ್ತವತ್ಸಲ ಅನ್ನೋದನ್ನ ನಿಮಗೆ ಮನದಟ್ಟಾಗಬೇಕು, ಅಂತಹ ಜ್ಞಾನ ನಿಮಗೆ ಜನ್ಮ ಜನ್ಮಗಳಲ್ಲಿ ಉಂಟಾಗಲಿ ಅಂತಂದೇಳಿ ಅನುಗ್ರಹವನ್ನ ಮಾಡ್ತಾರೆ ವೀಕ್ಷಕರೇ. ಏಕೆಂದ್ರೆ ಋಷಿ ಮುನಿಗಳು ಯಾವತ್ತೂ ಯಾರನ್ನೂ ಸಹಿತನು ಶಪಿಸೋದಿಲ್ಲ. ಅವರುಗಳು ನಮ್ಮನ್ನ ಉದ್ಧಾರವನ್ನ ಮಾಡುವಂತಹ ಮಹಾಮುನಿಗಳು. ಸನಕ ಸನಂದಾದಿ ಮಹಾಮುನಿಗಳಿಂದ ಹಿಡಿದು ಯಾವುದೇ ಋಷಿ ಪರಂಪರೆಯಲ್ಲಿ ಇರಲಿ. ಹೀಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ನಾವುಗಳೇ ನಮ್ಮ ವ್ಯಾಖ್ಯಾನವನ್ನ ತೀಡ್ತಾ ಇದ್ದೀವಿ, ಇದು ತಪ್ಪಾಗುತ್ತೆ. ಆದ್ದರಿಂದ ಅವರು ಜಯವಿಜಯರಿಗೆ, ಯಾಕಂದ್ರೆ ಸ್ವಾಮಿಯ ದ್ವಾರಪಾಲಕರಂತಂದ್ರೇನೆ ಅಂತಹ ಶಕ್ತಿ ಇರುತ್ತೆ. ಆದ್ದರಿಂದ ಅವರಿಗೂ ಸಹ ಶ್ರೀಹರಿಯ ಭಕ್ತಿ ಇನ್ನೂ ಹೆಚ್ಚಿನದಾಗಿ ಉಂಟಾಗಲಿ, ಅವನು ಎಂತ ಭಕ್ತ ವತ್ಸಲ ಅನ್ನೋದನ್ನ ನಿಮ್ಮ ಮೂಲಕ ಲೋಕಕ್ಕೆ ತಿಳಿಯಬೇಕು. ನೋಡಿ, ಆ ಮುನಿಗಳ ಒಂದು ಉದ್ದೇಶ, ಏಕೆಂದ್ರೆ ಋಷಿ ಮುನಿಗಳು ಯಾವತ್ತೂ ಏನೇ ಒಂದು ಕಾರ್ಯವನ್ನು ಮಾಡಿದ್ರು ಅದನ್ನ ಲೋಕ ಕಲ್ಯಾಣಕ್ಕೋಸ್ಕರ ಅವರನ್ನು ಮಾಡುತ್ತಾರೆ. ಅದರ ಹಿಂದೆ ಒಂದು ಗೂಢಾರ್ಥ ಇರುತ್ತೆ. ಆದ್ರೆ ನಾವುಗಳು ಅದನ್ನ ಯೋಚನೆಯನ್ನ ಮಾಡದಲೇ, ಓ ಋಷಿ ಮುನಿಗಳು ನಮಗೆ ಶಾಪವನ್ನ ನೀಡಿದ್ರು ಅಂತಂದೇಳಿ. ಆದ್ರೆ ಕೊಂಚ ಕೂಲಂಕುಷವಾಗಿ ನೀವುಗಳು ಸಮಾಧಾನ ಸ್ಥಿತಿಯಲ್ಲಿ ನೀವು ಯೋಚನೆಯನ್ನ ಮಾಡಿದಾಗ ತಿಳಿಯುತ್ತೆ, ಋಷಿ ಮುನಿಗಳು ಶಾಪವನ್ನ ಕೊಟ್ಟಿಲ್ಲ, ಅವರು ನಮಗೆ ಅನುಗ್ರಹವನ್ನ ಕೊಟ್ಟಿರ್ತಾರೆ. ಏನೋ ನಾವು ಮತ್ತೆ ಪುಟಕ್ಕಿಟ್ಟ ಚಿನ್ನದಂತಾಗಬೇಕು, ನಮ್ಮ ಗುಣಗಳು ಭಗವಂತನಿಗೆ ಇನ್ನೂ ಪ್ರೀತಿಯಾಗಬೇಕು ಅನ್ನೋ ಒಂದು ಉದ್ದೇಶ ಋಷಿ ಮುನಿಗಳಲ್ಲಿ ಇರುತ್ತೆ. ಯಾಕಪ್ಪ ಇದನ್ನ ತಿಳಿಸಿದೆ ಅಂತಂದ್ರೆ, ಮುಂದೊಂದು ದಿನ ನಮ್ಮ ಸನಾತನ ಧರ್ಮಕ್ಕೆ ಯಾವುದೇ ರೀತಿಯಿಂದ ಕಪ್ಪು ಚುಕ್ಕೆಗಳು ಉಂಟಾಗದಂತೆ ನಾವುಗಳು ವ್ಯಾಖ್ಯಾನವನ್ನ ಮಾಡಬೇಕು. ಆದ್ದರಿಂದ ನಮ್ಮ ಹಿಂದಿನ ಗುರುಗಳು ಅನೇಕ ತಾಳೆಗರಿ ಗ್ರಂಥದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಹೀಗಾಗಿ ಈಗಲೇ ನಡೀತಾ ಇರುವ ನಮ್ಮ ಸನಾತನ ಧರ್ಮದ ಮೇಲೆ ಸಾಕು, ಮತ್ತೆ ಮುಂದಿನ ಪೀಳಿಗೆಗೆ ಮತ್ತು ಇದಾಗಬಾರ್ದು. ಮತ್ತೆ ಅದಕ್ಕೋಸ್ಕರನೇ ಮತ್ತೆ ಎಲ್ಲವೂ ಯಾವುವು ತಿದ್ದುಪಡೆ ತರ್ಜುಮೆಯಾಗಿದವೋ ಅವನ್ನ ಮತ್ತೆ ಯಥಾವತ್ತಾಗಿ ನಮ್ಮ ಹಿಂದಿನ ಋಷಿಮುನಿಗಳು ಯಾವ ರೀತಿಯಿಂದ ನಮ್ಮ ಸನಾತನ ಧರ್ಮದ ವೇದಗಳನ್ನ, ಪುರಾಣಗಳನ್ನ, ಶ್ರುತಿ ಸ್ಮೃತಿಗಳನ್ನ ಮಾಡಿದ್ರು ಅದೇ ರೀತಿಯಿಂದನೇ ಮತ್ತೆ ಯಥಾವತ್ತಾಗಿ ಮತ್ತೆ ಎಲ್ಲ ಶಿಷ್ಯರಿಗೂ ತಿಳಿಸುವಂತಾಗಬೇಕು. ಏಕೆಂದ್ರೆ ಅನೇಕ ರೀತಿಯಿಂದ ಬ್ರಿಟಿಷರಿಂದ ಮತ್ತು ಅನೇಕ ಜನರಿಂದ ನಮ್ಮ ಧರ್ಮದ ಮೇಲೆ ದಂಡೆತ್ತಿ ಅನೇಕ ಈ ವೇದಗಳಲ್ಲಿ ಪುರಾಣಗಳನ್ನ ತಿರುಚಿಬಿಟ್ಟಿದ್ದಾರೆ. ಆದ್ದರಿಂದ ನಾವುಗಳು ಮತ್ತೆ ಅವನ್ನ ಶುದ್ಧವನ್ನಾಗಿ ಮಾಡೋಣ ಮತ್ತು ಇಂತಹ ಸತ್ಯವನ್ನ ಲೋಕಕ್ಕೆ ತಿಳಿಸೋಣ, ಸನಾತನ ಧರ್ಮದ ಮಹತ್ವವನ್ನ ಅಂತಂದು ತಿಳಿಸ್ತಾ, ಅದಕ್ಕೋಸ್ಕರ ನಿಮಗೆ ಈ ಸನಕ ಸನಂದಾದಿಗಳನ್ನ ಮಹತ್ವವನ್ನ ನಿಮಗೆ ಹೆಚ್ಚಾಗಿ ತಿಳಿಸಬೇಕಾಯ್ತು. ಹೀಗೆ ಅವರು ಅನುಗ್ರಹವನ್ನ ಕೊಡ್ತಾರೆ. ಭಕ್ತ ವತ್ಸಲ ಅನ್ನೋದನ್ನ ನಿಮ್ಮ ಮೂಲಕನೇ ನಾವುಗಳು ತಿಳಿಸ್ತೀವಿ. ಶ್ರೀಹರಿ ಯಾವತ್ತೂ ಯಾರಿಗೂ ಕಟ್ಟು ಬಿದ್ದೋನಲ್ಲ, ಕಟ್ಟು ಬಿದ್ದಿರೋದು ಭಕ್ತಿಗೋಸ್ಕರ. ಶುದ್ಧ ಭಕ್ತಿಗೆ ಆ ಶ್ರೀಹರಿ ಕಟ್ಟಿ ಬೀಳ್ತಾನೆ ಅನ್ನೋದನ್ನ ನಿಮ್ಮ ಮೂಲಕ ತೋರಿಸ್ತೀವಿ ಅಂತಂದೇಳಿ ಆ ಅನುಗ್ರಹವನ್ನ ಮಾಡ್ತಾರೆ. ಆಗ ಜಯವಿಜಯರು ಆ ಋಷಿ ಮುನಿಗಳ ಮಾತಿಗೆ ಕೊಂಚ ಬೇಸರ ಉಂಟಾಗಿ ಮನಸ್ಸಿನಲ್ಲಿ ವ್ಯಾಕುಲತೆಯನ್ನ ಉಂಟು ಮಾಡಿ ಶ್ರೀಹರಿಯ ಬಳಿಯಲ್ಲಿ ಕೇಳ್ತಾ ಬರ್ತಾರೆ. ಆಗ ಶ್ರೀಹರಿ ಜಯವಿಜಯರಿಗೆ ಅನುಗ್ರಹವನ್ನ ಕೊಡ್ತಾರೆ, ಒಂದು ಉಪಾಯವನ್ನ ತಿಳಿಸ್ತಾರೆ. ನೀವು ಭಕ್ತರಾಗಿ 7 ಜನ್ಮವನ್ನ ಭೂಲೋಕದಲ್ಲಿ ಅವತಾರವನ್ನ ಎತ್ತಿದರೆ ಈ ಶಾಪ ಅಂದ್ರೆ ಈ ಋಷಿ ಮುನಿಗಳ ವಾಕ್ಯ ನೆರವೇರ್ತಾ ಹೋಗುತ್ತೆ. ಇಲ್ಲ
7 ಜನ್ಮಗಳು ಮಾಡ್ಲಿಕ್ಕೆ ಭಕ್ತರಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೂ ಸಹಿತನು ನನ್ನ ಭಕ್ತಿಯನ್ನ ವಿಶೇಷವಾಗಿ ಭೂಲೋಕದಲ್ಲಿ ಮರ್ತ್ಯಲೋಕದಲ್ಲಿ ಕೊಂಡಾಡುವಂತಹ ಒಂದು ಅಂದ್ರೆ ಅವತಾರಗಳು ನಿಮ್ಮಿಂದ ಆಗಬೇಕಾದ್ರೆ ನನ್ನ ಶತ್ರುಗಳಾಗಿ ನೀವು ಜನಿಸಬೇಕಾಗತ್ತೆ 3 ಜನ್ಮಗಳು ಅಂತಂದೇಳಿ ಸ್ವಾಮಿ ತಿಳಿಸ್ತಾರೆ. ಆಗ ಜಯ ವಿಜಯರು ನೋಡಿ, ಸ್ವಾಮಿಯನ್ನ ಬಿಟ್ಟಿರ್ಲಿಕ್ಕೆ 7 ಜನ್ಮಗಳು ನಾವು ಭಕ್ತರಾಗಿ ಅವತಾರ ಎತ್ತಿದ್ರೆ ಅಷ್ಟು ಜನ್ಮಗಳು ನಿನ್ನನ್ನ ಬಿಟ್ಟಿರ್ಬೇಕಲ್ಲ ತಂದೆ, ಅದು ನಮ್ಮಿಂದ ಸಾಧ್ಯ ಇಲ್ಲ. 3 ಜನ್ಮ ಅವತಾರ ಎತ್ತಿ ನಿನ್ನ ಶತ್ರುಗಳಾದ್ರೂ ಪರವಾಗಿಲ್ಲ, ಯಾಕಂದ್ರೆ ಸದಾ ನಿನ್ನಿಂದಲೇ ನಾವು ಮುಕ್ತಿಯನ್ನ ಪಡಿತೀವಿ. ಸಾಕು ತಂದೆ, ಈ 3 ಜನ್ಮನೇ ಸಾಕು, ನಿನ್ನನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಬಂದು ಮತ್ತೆ ವೈಕುಂಠದಲ್ಲಿ ನಿನ್ನ ಸೇವೆಯನ್ನ ಮಾಡುವಂತಾಗಬೇಕು ಅಂತಂದು ನೋಡಿ ಅನನ್ಯ ಭಕ್ತಿ ಆಗ್ತು. ಆ ಜೈವಜರಿಗೂ ಸಹ ಆ ಭಕ್ತಿ ಉಂಟಾಗ್ತಾ ಬಂತು. ಆಗ ಶ್ರೀಮನ್ನಾರಾಯಣ ಅವರ ಅನುಗ್ರಹಕ್ಕೆ ತಥಾಸ್ತು ಅಂತಂದು ಹೇಳ್ತಾರೆ. ಹೀಗೆ ಜಯ ವಿಜಯರು ಋಷಿಮುನಿಗಳ ವಾಕ್ಯಕ್ಕೆ ಕಟ್ಟು ಬಿದ್ದು ಈ ಮರ್ತ್ಯ ಲೋಕದಲ್ಲಿ ಅವತಾರವನ್ನ ಎತ್ತುತ್ತಾರೆ. ಅಸುರಿ ಕುಲದಲ್ಲಿ ಅವತಾರವನ್ನ ಎತ್ತುತ್ತಾ ಹೋಗ್ತಾರೆ. ಹೀಗೆ ಅವತಾರದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂದು ಕಶ್ಯಪುವಿನಿಂದ ಮಹಾಮುನಿಗಳಿಂದ ಜನ್ಮವನ್ನ ತಾಳ್ತಾರೆ. ಹೀಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಸೋದರರಾಗಿ ಅವತಾರವನ್ನ ಎತ್ತಿದಾಗ ಹಿರಣ್ಯಾಕ್ಷ ಭೂದೇವಿಯನ್ನ ಅಪಹರಿಸಿ ಶ್ರೀ ವರಾಹ ಅವತಾರದಿಂದ ಅವನು ಮುಕ್ತಿಯನ್ನ ಪಡಿತಾ ಹೋಗ್ತಾನೆ ವರಾಹ ಸ್ವಾಮಿಯಿಂದ. ಹಿರಣ್ಯಾಕ್ಷ ಇದನ್ನ ಮನಗೊಂಡು ಶ್ರೀಹರಿಯಿಂದ ನನ್ನ ಸೋದರ ಹತನಾದನಲ್ಲ, ಹೀಗಾಗಿ ಶ್ರೀಹರಿಯ ಮೇಲೆ ನಾನು ಕೋಪವನ್ನ ತೀರಿಸಿಕೊಳ್ಳಬೇಕು, ಅವನನ್ನೇ ಸಂಹಾರ ಮಾಡಬೇಕು ಅಂತಂದು ನೋಡಿ ಅವ್ರು ಯಾರು ಅನ್ನೋದು ಅವರಿಗೇ ಮರೆತು ಹೋಗ್ಬಿಟ್ಟಿದೆ. ಹೀಗಾಗಿ ಮನುಷ್ಯನ ಪ್ರವೃತ್ತಿನೂ ಸಹ ಇದೇ ರೀತಿಯಿಂದ ಆಗ್ತಾ ಬರುತ್ತಾ ಇದೆ. ಶ್ರೀಹರಿಯ ಮೇಲೆ ಸದಾ ಶ್ರೀಹರಿಯ ಸೇವಕರಾಗಿದ್ದವರು ನೋಡಿ ಒಂದು ಜನ್ಮದಲ್ಲಿ ಅವತಾರ ನೆತ್ತಿ ತಮ್ಮ ಹಿಂದಿನ ನೆನಪುಗಳನ್ನೇ ಮರೆತು ಹೋಗ್ಬಿಟ್ಟಿದ್ದಾರೆ. ಹೀಗೆ ಹಿರಣ್ಯಕಶಿಪು ಸದಾ ಶ್ರೀಹರಿಯ ಮೇಲೆ ದ್ವೇಷವನ್ನ ಕಾರುತ್ತಾ ಶ್ರೀಹರಿಯ ಮೇಲೆ ಯುದ್ಧವನ್ನ ಮಾಡಬೇಕು ಅಂತಂದು ಮನಗೊಂಡು ತಪಸ್ಸಿಗೆ ತೆರಳ್ತಾನೆ. ತಪಸ್ಸಿಗೆ ತೆರಳಿ ಬ್ರಹ್ಮದೇವರನ್ನ ಮೆಚ್ಚಿಸಿ ಅಮೋಘವಾದ ವರವನ್ನ ಪಡಿತಾ ಹೋಗ್ತಾನೆ. ಏನಪ್ಪ ಅಂತಂದ್ರೆ ಹಿಂದೆ ಯಾರೂ ಕೇಳಿಲ್ಲ, ಮುಂದೆ ಯಾರೂ ಕೇಳಲಿಕ್ಕೂ ಸಾಧ್ಯ ಇಲ್ಲ ಅಂತಹ ವರವನ್ನ ಅನುಗ್ರಹಿಸ್ಕೊಳ್ತಾನೆ. ಬ್ರಹ್ಮನ ಸೃಷ್ಟಿಯನ್ನಲ್ಲಿ ಯಾವುದೇ ಜೀವಿಗಳಿಂದಲೂ ಸಹ, ಯಾವುದೇ ಆಯುಧಗಳಿಂದಲೂ ಸಹ, ಯಾವುದೇ ಕಾಲದಲ್ಲೂ ಸಹ ಬ್ರಹ್ಮನ ಸೃಷ್ಟಿಯಲ್ಲಿ ತನ್ನ ಮೇಲೆ ಆಯುಧಗಳೆಲ್ಲ ನಿರರ್ಥಕ ಆಗಬೇಕು, ತನ್ನನ್ನ ಸಂಹಾರವನ್ನ ಮಾಡಲಿಕ್ಕೆ ಯಾವುದೇ ಜೀವ ಜಂತುಗಳಿಂದ ಸಾಧ್ಯವಾಗಬಾರದು ಅನ್ನೋ ಒಂದು ವರವನ್ನ ಪಡಿತಾನೆ. ನೋಡಿ, ಎಷ್ಟೇ ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರು ಸಹಿತನು ಧರ್ಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಮಗೆ ಜಯ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಅವಾಗಲೇ ಒಂದು ವಾಕ್ಯವನ್ನ ತಿಳಿಸಿದ್ವಿ, ಧರ್ಮೋ ರಕ್ಷತಿ ರಕ್ಷಿತಃ. ಆದ್ದರಿಂದ ನಾವು ಧರ್ಮವನ್ನ ಎಷ್ಟು ರಕ್ಷಣೆಯನ್ನ ಮಾಡ್ತೀವೋ ಆ ಧರ್ಮವೇ ನಮ್ಮ ರಕ್ಷಣೆಯನ್ನ ಮಾಡುತ್ತೆ. ಈ ಪ್ರಕಾರ ಅವನು ಬ್ರಹ್ಮನನ್ನೇ ನಾನು ಭ್ರಾಂತಿಗೊಳಿಸಿದೆ ಅಂತ ವರವನ್ನ ತೆಗೆದುಕೊಂಡು ನಾನು ಅಜೇಯನಾದೆ, ನಾನೇ ಅಮರನಾದೆ, ನನ್ನನ್ನ ಯಾರೂ ಸಹ
ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಸಂಹಾರವನ್ನ ಮಾಡ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ, ಹೀಗಾಗಿ ನಾನೇ ತ್ರಿಲೋಕಾಧಿಪತಿ ಆದೆ ಅಂತಂದೇಳಿ ಮೆರೀತಾ ತನ್ನ ಅಹಂಕಾರ ಗರ್ವದಿಂದ ಮೆರೀತಾ ಹೋಗ್ಬಿಡ್ತಾನೆ. ಹೀಗಾಗಿ ಎಲ್ಲ ಲೋಕದಲ್ಲೂ ಸಹ ತನ್ನ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಅವನು ಸದಾ ಎಲ್ಲಿ ಶ್ರೀಹರಿಯನ್ನ ಹುಡುಕ್ತಾ ಹೋದ್ರೂ ಅವನಿಗೆ ಶ್ರೀಹರಿಯ ಸುಳಿವೇ ಸಿಗುವುದಿಲ್ಲ. ಅಂತಹ ಲೀಲೆ ನೋಡಿ, ಭಗವಂತನಿಂದಲೇ ಎಲ್ಲವೂ ನಡೀತಾ ಇದೆ. ಯಾಕಂದ್ರೆ ಇದನ್ನೆಲ್ಲ ಪ್ರೇರಣೆಯನ್ನ ಮಾಡಿದವನು ಶ್ರೀಹರಿಯೇ. ಎಲ್ಲ ತಾನೇ ಸೂತ್ರಧಾರಿಯಾಗಿ ತಾನೇ ನಾಟಕವನ್ನ ಆಡಿಸ್ತಾ ಇದ್ದಾನೆ. ಇಂತಹ ಲೀಲೆಯನ್ನ ತೋರ್ತಾ ಆ ಹಿರಣ್ಯಕಶಿಪು ಎಲ್ಲ ಕಡೆಯಲ್ಲೂ ಸಹ ಶ್ರೀಹರಿಯನ್ನ ಹುಡುಕ್ತಾ ಹೋದ್ರೂ ಎಲ್ಲೂ ಸಹ ಶ್ರೀಹರಿಯ ಸುಳಿವೇ ಸಿಗುವುದಿಲ್ಲ. ಹೀಗೆ ಕಾಲಗಳು ಗತಿಸಿದ ನಂತರ ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಎಂಬ ಮಗನೂ ಸಹ ಹುಟ್ಟುತ್ತಾನೆ. ಆ ಶ್ರೀಹರಿಯ ಲೀಲೆಯೇ ಅನಂತ. ಅಂತಹ ಶ್ರೀಹರಿಯ ಅನುಗ್ರಹದಿಂದ ಪರಮ ಭಾಗವತೋತ್ತಮನಾದ ಪ್ರಹ್ಲಾದ ರಾಜರು ಅವತಾರವನ್ನ ಎತ್ತುತ್ತಾರೆ. ಹಿರಣ್ಯಕಶಿಪುವಿನ ಮಗನಾಗಿ ಬೆಳೀತಾ ಬೆಳೀತಾ ಸದಾ ನಾರದರ ಅನುಗ್ರಹದಿಂದ ಪ್ರಹ್ಲಾದ ಎಷ್ಟು ತನ್ಮಯನಾಗ್ತಾನೆ ಅಂತಂದ್ರೆ ಶ್ರೀಹರಿಯ ಭಕ್ತಿಯಲ್ಲಿ ತನ್ನನ್ನ ತಾನೇ ಮರೆತು ಹೋಗ್ಬಿಡ್ತಾನೆ. ಇಲ್ಲಿ ತಾನು ಶ್ರೀಹರಿಯನ್ನ ದ್ವೇಷ ಮಾಡ್ತಾ ಇದ್ದಾನೆ. ತಂದೆ ಮಗ ಶ್ರೀಹರಿಯನ್ನ ಆರಾಧನೆಯನ್ನ ಮಾಡ್ತಾ ಇದ್ದಾನೆ. ಎಷ್ಟು ವಿಚಿತ್ರ ಅಲ್ವಾ? ಒಂದೇ ಕುಟುಂಬ, ತಂದೆ ಹರಿದ್ವೇಷಿ, ಮಗ ಹರಿಭಕ್ತ, ಸರ್ವೋತ್ತಮ, ಪರಮ ಭಾಗವತೋತ್ತಮ. ಭಗವಂತನ ಲೀಲೆ ನೋಡಿ. ಆದ್ರಿಂದ ಹೀಗೆ ತನ್ನ ಲೀಲೆಯನ್ನ ತೋರಿಸ್ತಾ ಶ್ರೀಹರಿ ಆಗ ಹಿರಣ್ಯಕಶಿಪು ಇಡೀ ಎಲ್ಲ ಕಡೆನೂ ಶ್ರೀಹರಿಯ ನಾಮಗಳನ್ನ ತಡಿತಾ ಬಂದ್ರೆ ತನ್ನ ಮನೆಯಲ್ಲೇ ಶ್ರೀಹರಿಯ ಭಜನೆಗಳನ್ನು, ತನ್ನ ಭಕ್ತಿಯನ್ನ ನೋಡ್ತಾ ಇರೋದನ್ನ ನೋಡಿ ಇಲ್ಲ ಸಲ್ಲಿಲ್ಲದ ಕ್ರೋಧ ಮಗನ ಮೇಲೂ ಉಂಟಾಗ್ಬಿಡುತ್ತೆ. ಮಗನನ್ನ ಕರೆದೂ ಸಹ ಹೇಳ್ತಾರೆ, ಶ್ರೀಹರಿಯ ಭಕ್ತಿಯನ್ನ ನಿಲ್ಲಿಸು. ಎಷ್ಟು ಹೇಳಿದ್ರೂ ಸಹ ಪ್ರಹ್ಲಾದರು ಒಪ್ಪಿಕೊಳ್ಳುವುದೇ ಇಲ್ಲ. ಹೀಗೆ ನಾನಾ ಪರೀಕ್ಷೆಯನ್ನ ಮಾಡ್ತಾ ಹೋಗ್ತಾನೆ. ಎಂತಹ ಕಠಿಣ ಪರೀಕ್ಷೆ ಅಂತಂದ್ರೆ ಕ್ರೂರ ಮೃಗಗಳೊಂದಿಗೆ ಬಿಡ್ತಾನೆ. ಅಲ್ಲೂ ಸಹ ಶ್ರೀಹರಿಯ ಕೃಪೆಯಿಂದ ಪ್ರಹ್ಲಾದರು ಎದ್ದಿ ಬರ್ತಾರೆ. ಆನೆಯಿಂದ ತುಳಿಸ್ತಾನೆ, ಅಲ್ಲೂ ಸಹ ಎದ್ದಿ ಬರ್ತಾರೆ. ಬೆಟ್ಟ ಗುಡ್ಡಗಳಿಂದ ತಳ್ತಾರೆ, ಅಲ್ಲೂ ಸಹ ಶ್ರೀಹರಿ ಪ್ರಹ್ಲಾದರನ್ನ ಎತ್ತಿಕೊಳ್ತಾರೆ. ಅಗ್ನಿಗೆ ತಳ್ತಾರೆ, ಅಲ್ಲೂ ಸಹ ಶ್ರೀಹರಿ ಎತ್ತಿ ಮುದ್ದಾಡ್ತಾರೆ ಪ್ರಹ್ಲಾದರನ್ನ. ಹೀಗೆ ನಾನಾ ವಿಧವಾದ ಶಿಕ್ಷೆಯನ್ನ ಕೊಟ್ಟರು ಸಹ ಆ ಪ್ರಹ್ಲಾದ ದೃಢ ಭಕ್ತಿಯಿಂದ ಎಲ್ಲವನ್ನು ತನ್ನ ಶ್ರೀಹರಿ ಬರ್ತಾನೆ, ತನ್ನ ಶ್ರೀಹರಿ ಕಾಯ್ತಾನೆ ಅನ್ನೋ ಒಂದು ದೃಢ ನಂಬಿಕೆ ನೋಡಿ ಆ ಚಿಕ್ಕ ಮಗುವಿಗೆ. ವೀಕ್ಷಕರೇ, ಇದನ್ನೆಲ್ಲ ನಾವು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮಲ್ಲಿ ಅಚಲವಾದ ದೃಢ ನಂಬಿಕೆ ಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು. ಆಗ ಮಾತ್ರ ನಾವು ಯಾವುದೇ ಕಾರ್ಯವನ್ನ ಹಿಡಿದಾಗ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ತನ್ನ ತಂದೆಗೆ ಅಷ್ಟು ಚಿತ್ರಹಿಂಸೆಯನ್ನ ಕೊಟ್ಟರು ಸಹ ತೃಣಮಪಿ ಶ್ರೀಹರಿಯ ಮೇಲೆ ಒಂದು ನಿಷ್ಠೆಯೂ ಸಹ ಕಮ್ಮಿ ಆಗಲಿಲ್ಲ. ಇನ್ನು ಕ್ಷಣ ಕ್ಷಣಕ್ಕೂ ಶ್ರೀಹರಿಯ ಭಕ್ತಿ ವೃದ್ಧಿಯಾಗ್ತಾ ಹೋಯ್ತು. ಅಂತಹ ಕಾರ್ಕೋಟಕ ವಿಷವನ್ನು ಸಹ ಸ್ವೀಕಾರವನ್ನ ಮಾಡಿದಾಗಲೂ ಆ ಶ್ರೀಹರಿಯ ನಾಮವೇ ಪ್ರಹ್ಲಾದರನ್ನ ಕಾಯ್ತು.
ಆದ್ದರಿಂದ ನಾವುಗಳು ಸಹ ಈ ಭವಸಾಗರವನ್ನ ದಾಟಬೇಕಂದ್ರೆ ಆ ಶ್ರೀಹರಿಯ ಚರಣಾರವಿಂದಗಳನ್ನ ಹಿಡಿಬೇಕು, ಭಕ್ತಿಯಿಂದ ಆ ಭಗವಂತನನ್ನ ಕೇಳಬೇಕು. ನಮ್ಮ ಕೈಗಳನ್ನ ನಿನ್ನ ಕೈಗಳಿಂದ ಹಸ್ತದಿಂದ ಬಲವಾಗಿ ಹಿಡಿ. ಯಾಕಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು ನಮಗೆ ಏನಪ್ಪಾ ಅಂತಂದ್ರೆ, ದೃಢ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನ ಕೇಳ್ಕೋಬೇಕಂತೆ. ಏನನ್ನ ಅಂತಂದ್ರೆ, ಸದಾ ನೀನು ನನ್ನ ಹಸ್ತವನ್ನ ಹಿಡಿಯಪ್ಪ ಅಂತಂದು. ಯಾಕಂದ್ರೆ ಯಾವುದೇ ಕೈನಲ್ಲಿ ಮನುಷ್ಯರು ನಮ್ಮನ್ನ ಕೈ ಬಿಟ್ಟು ಪಾತಾಳಕ್ಕೆ ತುಳಿದ್ರೂ ಪರವಾಗಿಲ್ಲ, ಭಗವಂತ ಒಬ್ಬನು ನಮ್ಮ ಕೈಯನ್ನ ಹಿಡಿದಿದ್ರೆ ಆ ಪಾತಾಳದಿಂದಲೂ ಅವನು ಭಕ್ತನನ್ನ ಮೇಲಕ್ಕೇರಿಸ್ತಾನಂತೆ. ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ, ನಮ್ಮ ಕೈನ ಯಾರು ಹಿಡಿಬೇಕು? ಆ ಭಗವಂತ ರೂಪಿಯಾದ ಗುರುಗಳನ್ನ. ಭಗವಂತ ನಮ್ಮ ಕೈ ಹಿಡಿದಾಗ ಮಾತ್ರ ನಾವು ಎಷ್ಟೇ ಜನರು ನಮ್ಮನ್ನ ತುಳಿಲಿ, ಎಷ್ಟೇ ಪ್ರಯತ್ನವನ್ನ ಮಾಡಲಿ, ಅವರನ್ನ ಅವನತಿಯನ್ನ ಮಾಡಬೇಕು ಅಂತಂದು ಎಷ್ಟೋ ಜನ ಅವಳಿಸ್ತಾ ಇರ್ತಾರೆ. ಶತ್ರುಗಳ ಕಾಡಾಟಗಳು ಬೆನ್ನಿಂದಲೇ ನಿಮ್ಮನ್ನ ಮಾತಾಡ್ತಾ ಇರ್ತಾರೆ. ಇಂಥವೆಲ್ಲ ನೀವುಗಳು ಮನನ ಮಾಡಿಕೊಳ್ಳಿ ಶಿಷ್ಯಂದಿರೇ, ವೀಕ್ಷಕರೇ. ನೋಡಿ, ಇಂತಹ ಘಟನೆಗಳು ಎಲ್ಲೆಲ್ಲ ಕಡೆ ನಿಮ್ಮ ಕಡೆ ನಡೀತಾ ಇರುತ್ತೆ. ಸ್ವಲ್ಪ ಯೋಚನೆಯನ್ನ ಮಾಡಿ ನೋಡಿ. ಅವರೆಲ್ಲರೂ ಸಹ ಮಾಡ್ತಾ ಇದ್ರು, ನೀವು ಮತ್ತೆ ಪುಟಿದೇಳಬೇಕು ಅಂತಂದ್ರೆ ಯಾರ ಸಹಾಯ ಬೇಕು ಅಂತಂದ್ರೆ ಆ ಭಗವಂತನ ಸಹಾಯ ಬೇಕು. ಆದ್ದರಿಂದ ನಾವುಗಳು ನಮ್ಮ ಕೈಯನ್ನ ಯಾರು ಹಿಡಿಬೇಕು ಅಂತಂದ್ರೆ ಆ ಭಗವಂತ ಹಿಡಿಬೇಕು, ಗುರುಗಳು ಹಿಡಿಬೇಕು. ಆಗ ಮಾತ್ರ ಎಂತಹ ಪಾತಾಳದಲ್ಲೇ ಇರಿ ನೀವು, ನಿಮ್ಮನ್ನ ಭಗವಂತ ಸಲೀಸಾಗಿ ಮೇಲಕ್ಕೆ ಎತ್ತುಕೊಂಡು ಬರ್ತಾನೆ ಅಂತಂದು ಸದಾ ನಮಗೂ ಸಹ ನಮ್ಮ ಗುರುಗಳು ತಿಳಿಸ್ತಾ ಇದ್ರು. ಅದನ್ನೇ ನಮ್ಮ ಶಿಷ್ಯಂದಿರಿಗೆ, ವೀಕ್ಷಕರಿಗೂ ಸಹ ತಿಳಿಸ್ತಾ ಇದ್ದೀವಿ. ಹೀಗೆ ಪ್ರಹ್ಲಾದರನ್ನ ಎಷ್ಟೇ ವಿಷಯದಿಂದ ಇರಲಿ, ಎಂತಹ ಕ್ರೂರ ಚಿತ್ರಹಿಂಸೆಗಳನ್ನ ಕೊಟ್ಟರೂ ಸಹ ಅಚಲವಾದ ದೃಢ ನಂಬಿಕೆಯಿಂದ ಆ ಪ್ರಹ್ಲಾದರು ಎಲ್ಲವನ್ನ ಶ್ರೀಹರಿಗೆ ಸಮರ್ಪಣೆಯನ್ನ ಮಾಡಿಬಿಡ್ತಿದ್ರು. ಹೀಗೆ ನಡೆಯುತ್ತಾ, ಯಾಕಂತಂದ್ರೆ ನರಸಿಂಹನ ಅವತಾರದಲ್ಲಿ ಶ್ರೀಹರಿ ಒಂದು ಸಂದೇಶವನ್ನ ಕೊಟ್ಟ. ಏನಂತಂದ್ರೆ, ಭಕ್ತರೇ ನನಗೆ ಆಸ್ತಿ, ಭಕ್ತರಿಗೋಸ್ಕರ ನಾನು ಅವರ ದಾಸನೇ ಆಗ್ತೀನಿ, ನಾನು ಅವರ ಸೇವಕನೇ ಆಗ್ತೀನಿ ಅಂತಂದು ಹೇಳಿದ. ನೋಡಿ, ಇಡೀ ಜಗತ್ಪಿತ ಜಗತ್ತನ್ನ ಸೃಷ್ಟಿಯನ್ನ ಮಾಡಿ, ಪಾಲನೆಯನ್ನ ಮಾಡಿ, ಸಂಹಾರವನ್ನ ಮಾಡ್ತಾ ಇರುವ ಅಂತಹ ಶ್ರೀಹರಿಯೇ ಸಂದೇಶವನ್ನ ನೀಡ್ತಾನೆ. ಭಕ್ತರಿಗೋಸ್ಕರ ನಾನು ಸೇವಕನಾಗ್ತೀನಿ, ಭಕ್ತರ ದಾಸನೇ ಆಗಿಬಿಡ್ತೀನಿ ಅಂತಂದು ಹೇಳ್ತಾನೆ. ಅಂದ್ರೆ ಭಕ್ತನೇ ನನಗೆ ಸರ್ವಸ್ವ ಅನ್ನೋ ಒಂದು ತತ್ವವನ್ನ ನರಸಿಂಹನ ಅವತಾರದಲ್ಲಿ ತೋರಿಸ್ತಾ ಇದ್ದಾನೆ. ಅಂದ್ರೆ ಭಕ್ತಿಗಿರುವ ಶಕ್ತಿಯೇ ಭಗವಂತನನ್ನ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಒಂದು ತತ್ವ ಪ್ರಹ್ಲಾದರಿಂದ ನಮಗೆ ತಿಳಿಸ್ತಾ ಇದ್ದಾನೆ. ಇಂತಹ ತತ್ವವನ್ನ ನಾವುಗಳು ಸಹ ಅರ್ಥವನ್ನ ಮಾಡಿಕೊಳ್ಳಬೇಕು ಮತ್ತು ಮನನವನ್ನ ಮಾಡಿಕೊಂಡು ನಮ್ಮ ಜೀವನದಲ್ಲೂ ಸಹ ಅಳವಡಿಸಿ ಮಾಡ್ಕೋಬೇಕು. ಯಾಕಂದ್ರೆ ಪುರಾಣಗಳನ್ನ ಓದೋದಲ್ಲ, ಅವನ್ನ ನಾವುಗಳು ಆಚರಣೆಗೆ ತರಬೇಕು. ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಸನಾತನ ಧರ್ಮದ ಉತ್ತುಂಗಕ್ಕೇರಕ್ಕೆ ಸಾಧ್ಯ. ಹೀಗೆ ಪ್ರಹ್ಲಾದರಿಗೆ ಕೊಡ್ತಾ ಇರುವ ಚಿತ್ರಹಿಂಸೆಯನ್ನ ನೋಡಿ ತಾಳಲಾರದೆ ಭಗವಂತ ಶ್ರೀಹರಿ ಆ ಹಿರಣ್ಯಕಶಿಪುವಿನ ಪುಣ್ಯ ಖರ್ಚಾಗಬೇಕು, ಪಾಪದ ಕೊಡ ತುಂಬಬೇಕು ಅನ್ನೋದನ್ನ ಕಾಯ್ತಾ ಇರ್ತಾನೆ. ಅಂತಹ ಸಮಯದಲ್ಲಿ ವೈಶಾಖ ಮಾಸದ ಶುದ್ಧ ಚತುರ್ದಶಿಯಲ್ಲಿ ಕೊನೆಯದಲ್ಲಿ ಹಿರಣ್ಯಕಶಿಪು ಕೊನೆಯದಾಗಿ ತಾನೇ ಮಗನನ್ನ ಸಂಹಾರವನ್ನ ಮಾಡಬೇಕು ಅನ್ನೋ ಒಂದು ಹಠದಿಂದ ಕರೆದುಕೊಂಡು ಬಂದು ಮಗುವನ್ನ ಪ್ರೀತಿಯಿಂದ ಮಾಡಿ ಕೊನೆಗೆ ಹೇಳ್ತಾನೆ, ಇಂದು ಮುಂದೆನಾದರೂ ಶ್ರೀಹರಿಯನ್ನ ಜಪವನ್ನ ಮಾಡಬೇಡ,
ಯಾಕಂದ್ರೆ ನನ್ನನ್ನ ಎದುರಿಸಲಿಕ್ಕೆ ಅವನ ಕಡೆಯಿಂದನೇ ಸಮರ್ಥ ಇಲ್ಲ. ನಾನು ಎಲ್ಲೇ ಹುಡುಕಿದ್ರೂ ಆ ಶ್ರೀಹರಿ ನನಗೇ ಸಿಕ್ಕಿಲ್ಲ. ಇನ್ನ ನಿನಗೆ ಸಿಕ್ತಾನ? ಎಲ್ಲಿದ್ದಾನೆ ಅವನು? ಶ್ರೀಹರಿ ತೋರಿಸು, ಅವನನ್ನ ಕಟ್ಟಿ ಎಳೆದುಕೊಂಡು ಬಂದು ಬಿಸಾಡ್ತೀನಿ, ಅವನನ್ನ ಬೇಕಾದ್ರೆ ನಾನು ಸಂಹಾರವನ್ನ ಮಾಡಿಬಿಡ್ತೀನಿ ಅಂತಂದು ಹೇಳ್ತಾನೆ. ಎಲ್ಲಿದ್ದಾನೆ ತೋರಿಸು ಅಂತಂದೇಳಿ. ಆಗ ಆ ಪುಟ್ಟ ಬಾಲಕ ಎಂತಹ ದಿಟ್ಟ ಉತ್ತರವನ್ನ ನೀಡ್ತಾನೆ ಅಂತಂದ್ರೆ, ಶ್ರೀಹರಿ ನನ್ನಲ್ಲೂ ಇದ್ದಾನೆ ತಂದೆ, ನಿನ್ನಲ್ಲೂ ಇದ್ದಾನೆ, ಕಣ ಕಣದಲ್ಲೂ ಅವನು ಇದ್ದಾನೆ, ಅವನಿಲ್ಲದ ಸ್ಥಳವೇ ಇಲ್ಲ. ಅಣು ರೇಣು ತೃಣಕಾಷ್ಠಗಳಲ್ಲೂ ಸಹ ಆ ಶ್ರೀಹರಿ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಅವನನ್ನೇ ನಾವು ವಿಷ್ಣು ಅಂತೀವಿ. ಅವನಿಲ್ಲದ ಸ್ಥಳವನ್ನ ನಾನು ಎಲ್ಲಿ ತೋರಿಸಲಿ? ಕಣ ಕಣದಲ್ಲೂ ಅವನಿದ್ದಾನೆ. ಆ ನೋಡುವಂತ ಶಕ್ತಿ ನಿನ್ನಲ್ಲಿಲ್ಲ ತಂದೆ. ಅಂತಹ ವಾಕ್ಯವನ್ನ ಕೇಳಿ, ಇದು ಬೇಡ, ಎಲ್ಲಿದ್ದಾನೆ ತೋರಿಸು, ಈ ಅರಮನೆಯಲ್ಲಿದ್ದಾನ? ಆಗ ಪ್ರಹ್ಲಾದ ಹೇಳ್ತಾನೆ, ಹೌದು, ಅರಮನೆಯಲ್ಲೂ ಇದ್ದಾನೆ. ಎಲ್ಲ ಕಡೆನೂ ಕೇಳ್ತಾ ಬರ್ತಾನೆ. ಆಗ ಅರಮನೆಯ ಒಂದು ರಾಜ ಕಂಬವನ್ನ ಕೇಳ್ತಾನೆ, ಆ ಕಂಬದಲ್ಲಿ ಇದ್ದಾನ ಅಂತಂದು. ಎಂತಹ ದೃಢ ಭಕ್ತಿ ಅಂತಂದ್ರೆ ಆ ಪ್ರಹ್ಲಾದನಿಗೆ ಖಂಡಿತ ತಂದೆ ಆ ಕಂಬದಲ್ಲಿ ನನ್ನ ಶ್ರೀಹರಿ ಇದ್ದಾನೆ. ಆಗ ಕೇಳ್ತಾನೆ, ಈ ಕಂಬದಲ್ಲಿ ಇದ್ದಾನ? ಆಗ ಎಂತಹ ಮತ್ತೆ ದೃಢ ಭಕ್ತಿ ಅಂತಂದ್ರೆ ಪ್ರಹ್ಲಾದನಿಗೆ ಖಂಡಿತ ತಂದೆ ಸತ್ಯವಾಗಿ ನನ್ನ ಶ್ರೀಹರಿ ಕಂಬದಲ್ಲಿ ಇದ್ದಾನೆ. ಈಗಿಷ್ಟು ದೃಢ ಭಕ್ತಿಯಿಂದ ಆ ಪ್ರಹ್ಲಾದ ಇರೋದನ್ನ ನೋಡಿ ಹಿರಣ್ಯಕಶಿಪು ತನ್ನ ಗದೆಯನ್ನ ಎತ್ತಿ ಕಂಬಕ್ಕೆ ಅಪ್ಪಳಿಸ್ತಾನೆ. ಇಲ್ಲಿ ನೋಡಿ ಎಂತಹ ವಿಚಿತ್ರ, ತನ್ನ ಭಕ್ತ ನುಡಿದ ವಾಕ್ಯವನ್ನ ತಾನು ಸತ್ಯವನ್ನ ಮಾಡಬೇಕಾಗಿರೋದು ಭಗವಂತನ ಕರ್ತವ್ಯ. ಯಾಕಂದ್ರೆ ಯಾರು ಅನನ್ಯ ಶರಣರಾಗಿ ಭಗವಂತನ ಪಾದವನ್ನ ಹಿಡಿದಿರ್ತಾರೋ ಅದಕ್ಕೋಸ್ಕರನೇ ಹೇಳ್ತಾರೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತಂದೇಳಿ ಭಗವಂತನೇ ಹೇಳಿದಾನೆ. ಅವರ ಯೋಗಕ್ಷೇಮವನ್ನ ನಾನೇ ನೋಡ್ಕೊಂತೀನಿ ಅಂತಂದು. ಯಾರು ಅನವತರವಾಗಿ ಅನನ್ಯವಾಗಿ ಅವನನ್ನೇ ಶರಣು ಹೋಗ್ತಾರೋ, ಅವನನ್ನೇ ಚಿಂತಿಸ್ತಾರೋ, ಅವನನ್ನೇ ಧ್ಯಾನವನ್ನ ಮಾಡ್ತಾರೋ, ಇಂಥವರನ್ನ ನಾನೇ ಅವರ ಯೋಗಕ್ಷೇಮವನ್ನ ನೋಡ್ತೀನಿ ಅಂತಂದು ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ. ಹೀಗೆ ಅಂತಹ ದೃಢ ಭಕ್ತಿಯಲ್ಲಿ ಆ ಪುಟ್ಟ ಕಂದ ಕರಿತಾ ಇರೋದನ್ನ ನೋಡಿ ಭಗವಂತ ಆ ವಾಕ್ಯವನ್ನ ಉಳಿಸ್ಲಿಕ್ಕೆ ಇಲ್ಲಿ ನೋಡಿ ಎಂತಹ ವಿಚಿತ್ರ. ಇಲ್ಲಿ ಭಕ್ತಿಯಿಂದ ಮಗು ಕರೀತಾ ಇದ್ದಾನೆ, ದ್ವೇಷ ಭಾವನೆಯಿಂದ ತಂದೆ ಕರೀತಾ ಇದ್ದಾನೆ. ಎಲ್ಲರ ಕೂಗನ್ನು ಭಗವಂತ ಆಲಿಸ್ತಾನೆ. ಸ್ವಲ್ಪ ಅರ್ಥವನ್ನ ಮಾಡಿಕೊಳ್ಳಿ ವೀಕ್ಷಕರೇ. ಇಲ್ಲಿ ಪುಟ್ಟ ಕಂದನ ಭಕ್ತಿಯಿಂದ ಕರೆಯೋದು, ಅಲ್ಲಿ ದ್ವೇಷದಿಂದ ಕರೀತಾ ಇದ್ದಾನೆ. ಆದ್ರೆ ಭಗವಂತ ಎಲ್ಲವನ್ನ ಸ್ವೀಕಾರವನ್ನ ಮಾಡ್ತಾನೆ. ಏಕಂದ್ರೆ ಗಂಗೆ ಇರಲಿ, ಕಾವೇರಿ ಇರಲಿ, ಎಲ್ಲ ನದಿಗಳು ಸಮುದ್ರವನ್ನೇ ಸೇರ್ತಾ ಹೋಗ್ತವೆ. ಎಲ್ಲಾ ನದಿಗಳು ಇರಲಿ, ಸಮುದ್ರವನ್ನ ಸೇರುವ ರೀತಿಯಿಂದ ನಾವುಗಳು ಯಾವುದೇ ರೀತಿಯಿಂದ ಅವನನ್ನ ಸ್ಮರಿಸಿದರೂ ಅವೆಲ್ಲವೂ ಸಹ ಭಗವಂತನಿಗೆ ಅರ್ಪಣೆಯನ್ನಾಗುತ್ತೆ. ಆದ್ದರಿಂದ ಈ ತತ್ವದಲ್ಲಿ ನಾವು ಏನಪ್ಪಾ ಮಾಡಬೇಕು ಅಂತಂದ್ರೆ ಧರ್ಮಯುತವಾಗಿ ನಡೆಯೋದನ್ನ ನಾವು ಕಲಿಬೇಕು ಅನ್ನೋ ತತ್ವಕ್ಕೋಸ್ಕರ ನಿಮಗೆ ಇದನ್ನ ತಿಳಿಸಿದೀವಿ. ಹೀಗೆ ಆ ಪುಟ್ಟ ಕಂದನ ಭಕ್ತಿಯನ್ನ ನಿರೂಪಣೆ ಲೋಕಕ್ಕೆ ತೋರಿಸಬೇಕು ಅಂತಂದು ಹೇಳಿ ಕಾಯುತ್ತಾ ಸಂಧ್ಯಾಕಾಲ ಸಮೀಪಿಸುತ್ತಲೇ ಆ ಕಂಬದಿಂದ ಒಡಮೂಡಿ ನರಸಿಂಹ ಪ್ರತ್ಯಕ್ಷನಾಗ್ತಾನೆ. ಎಂತಹ ಸುದಿನ, ಇಡೀ ಲೋಕಕ್ಕೆ ಪರಮ ಮಂಗಳಗಳನ್ನ ಉಂಟು ಮಾಡ್ಲಿಕ್ಕೆ ಶ್ರೀಹರಿಯ ಅವತಾರವಾಯಿತು.
ನೋಡಿ, ಬ್ರಹ್ಮನ ವಾಕ್ಯದಂತೆ ಅಂತಹ ಸೃಷ್ಟಿನಲ್ಲೇ ಬ್ರಹ್ಮನ ಸೃಷ್ಟಿಯಲ್ಲ. ಇಡೀ ಸಿಂಹದ ಮುಖ, ಮನುಷ್ಯನ ದೇಹ, ವಜ್ರ ನಖಗಳನ್ನ ಹೊಂದಿದ್ದಾನೆ. ಆ ಶ್ರೀಹರಿ ಅಂತಹ ಭೀಷಣವಾದ ರೌದ್ರ ರೂಪದಿಂದ ದೇವತೆಗಳೇ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಅಂತಹ ಇಂದ್ರಾದಿ ದೇವತೆಗಳಿಂದ ಆ ರೌದ್ರ ರೂಪವನ್ನ ನೋಡ್ಲಿಕ್ಕಾಗ್ತಾ ಇಲ್ಲ. ಆ ಕಂಬದಿಂದ ಹೊರಬಂದ ಆ ನರಸಿಂಹನ ಆರ್ಭಟವನ್ನ, ಅಂತಹ ರೌದ್ರಾವತಾರವಾದ ನರಸಿಂಹನ ಜ್ವಾಲೆಯಿಂದ ಅನೇಕ ದುಷ್ಟರು ಕ್ಷಣ ಮಾತ್ರದಲ್ಲಿ ಸುಟ್ಟಿ ಹೋಗ್ತಾ ಇದ್ದಾರೆ. ಅಂತಹ ಮಯಮನ್ವಿತವಾದವರು. ಯಾಕಂದ್ರೆ ಹಿಂದಿನ ಗುರುಗಳು ಬರ್ದಿರುವ ನರಸಿಂಹ ಲೀಲಾವಳಿಯನ್ನ ಓದಿದ್ರನೇ ಸಾಕು, ಅಷ್ಟು ಆ ಸ್ವಾಮಿಯ ಮೇಲೆ ಭಕ್ತಿಗಳು ಉಂಟಾಗ್ತಾ ಹೋಗುತ್ತೆ. ಇಂತಹ ನರಸಿಂಹ ಆ ಸಂಧ್ಯಾಕಾಲದಲ್ಲಿ, ಹಗಲು ಅಲ್ಲ ರಾತ್ರಿನೂ ಅಲ್ಲ, ಹಗಲು ರಾತ್ರಿಗಳು ಸಂಧಿಯಾಗುವ ಸಂಧ್ಯಾ ಕಾಲದಲ್ಲಿ ಸ್ವಾಮಿ ಗೋಧೂಳಿಯ ಮುಹೂರ್ತದಲ್ಲಿ ಬಂದು ಆ ಹಿರಣ್ಯಕಶಿಪುವನ್ನ ಯಾವುದೇ ಆಯುಧಗಳಿಲ್ಲದಲೇ ತನ್ನ ವಜ್ರ ನಖಗಳಿಂದ ಎತ್ತಿಕೊಂಡು ಬಂದು ತನ್ನ ತೊಡೆಯ ಮೇಲೆ ಕುಂಡ್ರಿಸ್ಕೊಂತಾನೆ. ಮತ್ತು ಹೊರಗೂ ಇಲ್ಲ ಒಳಗೂ ಇಲ್ಲ ಅನ್ನಂಗೆ ಅರಮನೆಯ ವಸ್ತಿಲ ಮೇಲೆ ಕುಳಿತುಕೊಂತಾನೆ. ಭೂಮಿಯ ಮೇಲೂ ಇಲ್ಲ, ಯಾದ್ರ ಮೇಲೂ ತ್ರಿಶಂಕುನಲ್ಲಿ ಕರೆದುಕೊಂಡು ಹೋಗ್ತಾನೆ. ಹೀಗೆ ತಾನು ಯಾವ ರೀತಿಯಿಂದ ಅವನು ಅತ್ಯಂತ ಬುದ್ಧಿವಂತಿಕೆಯಿಂದ ಯೋಚನೆಯನ್ನ ಮಾಡಿ ವರವನ್ನ ತೆಗೆದುಕೊಂಡಿರ್ತಾನೆ. ಆ ಯೋಚನೆಯನ್ನು ಸಹ ಮೀರಿದವನು ಪರಮಾತ್ಮ. ಆ ತತ್ವ ನಮಗೆ ಅರಿವಾಗಬೇಕು. ಯಾಕಂದ್ರೆ ಮನುಷ್ಯರು ನಾವು ಹೇಳಿಬಿಡ್ತೀವಿ, ನಾವುಗಳು ಮಂಗಳ ಗ್ರಹಕ್ಕೆ ಹೋದ್ವಿ, ಆ ಗ್ರಹಕ್ಕೆ ಹೋದ್ವಿ ಅಂತಂದು. ಆದ್ರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅನೇಕ ವೇದಗಳಲ್ಲಿ ಹೇಳಿದೆ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಂದೇಳಿ ಅವನನ್ನ. ಹೀಗಾಗಿ ಈಗಿನ ನಾಸಾ ವಿಜ್ಞಾನಿಗಳು ಸಹ ಇಂತಹ ಗ್ಯಾಲಾಕ್ಸಿಗಳು ಇನ್ನೂ ಎಷ್ಟೋ ಇದ್ದಾವೆ ಅಂತಂದು ಹೇಳಿದ್ದಾರೆ. ಹೀಗಾಗಿ ನಂತರ ಮೊನ್ನೆ ನಾವುಗಳು ಸಹ ಸುನೀತಾ ವಿಲಿಯಮ್ಸ್ ಅವರು ಪಾಪ ಅನೇಕ ಚರ್ಚೆಯಲ್ಲಿ ಕೇಳಿದರು ಗೋರ್ತಿ, ಆ ಅಂತರಿಕ್ಷದಲ್ಲಿದ್ದಾಗ ಅನೇಕ ವಿಸ್ಮಯಕಾರಿಗಳು ನಡೀತಾ ಹೋಗ್ತವೆ. ಅಂತವೆಲ್ಲ ಎಕ್ಸ್ಪೀರಿಯನ್ಸಿಗೆ ನನಗೆ ಬರ್ತಾ ಇದೆ. ಅದನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ನಿಗೂಢ ಇದೆ. ಇನ್ನು ಬ್ರಹ್ಮಾಂಡದಲ್ಲಿ ತನ್ನ ರಹಸ್ಯವನ್ನ ಅಡಗಿಸಿಕೊಂಡಿದೆ ಅಂತಂದು ಅವರೂ ಸಹ ಮೊನ್ನೆ ಬಾಹ್ಯಾಕಾಶಕ್ಕೆ ಹೋದವರು ಸಹ ಅವರೇ ಸಹ ಹೇಳಿದ್ದಾರೆ. ಅಂದಾಗ ಎಷ್ಟು ಬ್ರಹ್ಮಾಂಡದಲ್ಲಿ ರಹಸ್ಯ ತನ್ನಲ್ಲೇ ಅಡಗಿಸಿಕೊಂಡಿದೆ. ನಾವುಗಳು ಸಹ ಹೆಮ್ಮೆಯಿಂದ ಹೇಳಿಬಿಡ್ತೀವಿ, ಏನಂತಂದ್ರೆ ನಾವು ಅಷ್ಟು ಸಾಧನೆಯನ್ನ ಮಾಡಿದ್ವಿ, ಇಷ್ಟು ಸಾಧನೆಯನ್ನ ಮಾಡಿದ್ವಿ ಅಂತ. ಆದ್ರೆ ಭಗವಂತನ ಮುಂದೆ ಎಲ್ಲವೂ ತೃಣಮಪಿ ಅನ್ನೋದನ್ನ ಇಲ್ಲಿ ಸಾಧನೆಯನ್ನ ಮಾಡಿ ತೋರಿಸ್ತಾ ಇದ್ದಾನೆ ಭಗವಂತ. ನೋಡಿ, ಹಿರಣ್ಯಕಶಿಪು ಎಷ್ಟು ಜಾಣ್ಮೆಯಿಂದ ತನ್ನ ಸಾವನ್ನ ತಾನು ಗೆಲ್ಲಬಹುದು ಅನ್ನೋದನ್ನ ಯೋಚನೆ ಮಾಡಿ ಬ್ರಹ್ಮನಿಂದ ವರವನ್ನ ಪಡೆದ್ರು ಆ ಯೋಚನೆಗಳನ್ನ ಮೀರಿ ಅಧರ್ಮವನ್ನ ನಾಶ ಮಾಡಬೇಕು, ಧರ್ಮವನ್ನ ಸ್ಥಾಪನೆಯನ್ನ ಮಾಡಬೇಕು ಅನ್ನೋ ಒಂದು ಸತ್ಯವನ್ನ ತಿಳಿಸ್ಲಿಕ್ಕೆ ಭಗವಂತ ಆ ವಾಕ್ಯಗಳನ್ನು ಮೀರಿ ಅವತಾರವನ್ನ ಎತ್ತಿ ಮಂಗಳವನ್ನ ಲೋಕಕ್ಕೆ ನೀಡ್ತಾ ಬರ್ತಾ ಇದ್ದಾನೆ. ಹೀಗೆ ಅಂತಹ ರೌದ್ರ ರೂಪನಾದ ನರಸಿಂಹ ಆ ಹಿರಣ್ಯಕಶಿಪುವನ್ನ ಯಾವುದೇ ಆಯುಧಗಳಿಲ್ಲದೆ ತನ್ನ ವಜ್ರ ನಖಗಳಿಂದ ತನ್ನ ಎದೆಯನ್ನ, ಆ ಹಿರಣ್ಯಕಶಿಪುವಿನ ಎದೆಯನ್ನ ಸೀಳಿ ಎಲ್ಲ ಆ ಕರುಳಿನ ಮಾಲೆಯನ್ನೇ ಹಾಕಿ ಆರ್ಭಟಿಸ್ತಾ ಹೋಗ್ತಾನೆ. ನೋಡಿ, ಇಡೀ ದೇವಾನುದೇವತೆಗಳು, ಹರಿಹರ ಬ್ರಹ್ಮಾದಿಗಳು ಸಹ ಯಾರೂ ಸಹ ಅಂತ ರೌದ್ರ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲದರು. ಆ ಪ್ರಹ್ಲಾದ ಮಗು ಆ ಶ್ರೀಹರಿಯ ಅವತಾರವನ್ನ ನೋಡಿ ಕ್ಷಣ ಮಾತ್ರದಲ್ಲಿ ಹೆದರ್ತಾ ಇದೆ. ಆಗ ಬ್ರಹ್ಮದೇವರು ಮತ್ತು ಸಾಕ್ಷಾತ್ ಸಾಂಬ ಸದಾ ಶಿವ ಪ್ರಹ್ಲಾದರಿಗೆ ಹೇಳ್ತಾರೆ, ಮಗು ಕಂದ ಪ್ರಹ್ಲಾದ, ನಿನ್ನ ಕಾರಣಕ್ಕೋಸ್ಕರನೇ ನಿನಗೆ ಕೊಟ್ಟ ಕಷ್ಟವನ್ನ ನೋಡಿ ಸಹಿಸ್ಲಿಕ್ಕಾಗದಲೇನೆ ಶ್ರೀಹರಿ ಇಷ್ಟು ಉಗ್ರ ಆಗಿದ್ದಾನೆ. ನೋಡಿ, ಯೋಚನೆಯನ್ನ ಮಾಡಿ ಭಗವಂತನಿಗೆ
ಭಕ್ತರನ್ನ ನಾವು ನೋಯಿಸಿದರೆ ಅದು ಭಗವಂತನನ್ನ ಕಾಡುತ್ತಂತೆ. ಯಾಕಂದ್ರೆ ನಿಜವಾದ ಭಕ್ತರು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿಬಿಡ್ತಾರೆ. ಆದ್ದರಿಂದ ಭಕ್ತರನ್ನ ನೋಯಿಸಬಾರದಂತೆ. ನೋಡಿ, ಅಲ್ಲಿ ಸಾಕ್ಷಾತ್ ಬ್ರಹ್ಮನೇ ಹೇಳ್ತಾ ಇದ್ದಾನೆ, ಪ್ರಹ್ಲಾದ ನಿನಗಾದ ನೋವನ್ನ ಸಾಕ್ಷಾತ್ ಶ್ರೀಹರಿ ಸ್ವೀಕರಿಸ್ತಾ ಇದ್ದದಕ್ಕೋಸ್ಕರನೇ ಅವನಿಗೆ ಅಷ್ಟು ನೋವನ್ನು ಉಂಟುವಾಗಲಿ ಇಂತಹ ರೌದ್ರ ರೂಪವನ್ನ ತಾಳಿದಾನೆ. ಆ ರೌದ್ರ ರೂಪವನ್ನ ಕಡಿಮೆ ಮಾಡ್ಲಿಕ್ಕೆ ನಿನ್ನ ಹೊರತು ಅನ್ಯರಾರು ಸಮರ್ಥರಿಲ್ಲ. ನೀನು ಪ್ರಾರ್ಥನೆಯನ್ನ ಮಾಡಿದರೆ ಮಾತ್ರ ನರಸಿಂಹ ಶಾಂತ ಮೂರ್ತಿಯನ್ನ ಆಗ್ತಾನೆ. ಆದ್ದರಿಂದ ನೀನು ಪ್ರಾರ್ಥನೆಯನ್ನು ಮಾಡು ಕಂದ. ನಿನ್ನ ಪ್ರಾರ್ಥನೆಯಿಂದ ನರಸಿಂಹ ಶಾಂತ ಮೂರ್ತಿ ಆಗ್ತಾನೆ ಅಂತಂದು ಹೇಳ್ತಾರೆ. ಆಗ ಪ್ರಹ್ಲಾದ ಭಕ್ತಿಯಿಂದ ನರಸಿಂಹನನ್ನ ಪ್ರಾರ್ಥನೆಯನ್ನ ಮಾಡ್ತಾನೆ. ಆಗ ಅವನಿಗೆ ಅನುಗ್ರಹವನ್ನ ನೀಡಿದ ಶುಭ ದಿನವೇ ಈ ವೈಶಾಖ ಮಾಸದ ಶುದ್ಧ ಚತುರ್ದಶಿ ಎಂದು. ಇಂತಹ ಶುಭ ದಿನದಲ್ಲಿ ನಾವು ನೀವೆಲ್ಲರೂ ಸಹ ನೋಡಿ, ಇಂತಹ ಪುರಾಣ ಶ್ರವಣದಿಂದಲೇ ನಮ್ಮ ಸಕಲ ಪಾಪಗಳು ಅನೇಕ ಭಯಗಳು ಸಹ ದೂರ ಆಗಿ ಹೋಗ್ಬಿಡುತ್ತವೆ. ಆದ್ದರಿಂದ ಈ ನರಸಿಂಹನನ್ನ ಅನನ್ಯವಾಗಿ ಯಾರು ಶರಣಾಗತಿ ಆಗ್ತಾರೋ ಅಂತವರಿಗೆ ಚತುರ್ವಿಧ ಫಲಪುರುಷಾರ್ಥಗಳನ್ನೇ ಇಟ್ಟು ಅನುಗ್ರಹವನ್ನ ಮಾಡ್ತಾನೆ ಅಂತಂದು ಹೇಳುತ್ತೆ ಶಾಸ್ತ್ರಗಳು. ಆದ್ದರಿಂದ ನಾವು ನೀವೆಲ್ಲರೂ ಸಹ ಈ ದಿನ ಇದೇ ವೈಶಾಖ ಮಾಸ ಶುದ್ಧ ಚತುರ್ದಶಿ ಸ್ವಾತಿ ನಕ್ಷತ್ರ 11ನೇ ತಾರೀಕು ಮೇ 2025 ನಡೀತಾ ಇದೆ. ಇದೇ ಭಾನುವಾರದಂದು. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಶ್ರದ್ಧಾ ಭಕ್ತಿಯಿಂದ ನರಸಿಂಹನನ್ನ ಆರಾಧನೆಯನ್ನ ಮಾಡಿದರೆ ಸಕಲ ಇಷ್ಟಾರ್ಥಗಳನ್ನು ಸಹ ಪಡೆಯಬಹುದಾಗಿದೆ. ವೀಕ್ಷಕರೇ, ಇಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯನ್ನ ಹೇಗೆ ಮಾಡಬೇಕು ಅಂತಂದ್ರೆ, ಆ ದಿನ ಸಂಜೆ ಮನೆಯ ಮುಖ್ಯ ದ್ವಾರವನ್ನ ಅರಿಶಿಣದಿಂದ ಶುದ್ಧಿಯನ್ನ ಮಾಡಿ ಮತ್ತು ಮನೆಯನ್ನೆಲ್ಲ ಶುದ್ಧಿಯನ್ನ ಮಾಡಿ ಗೋಮೂತ್ರದಿಂದ ಮತ್ತು ಗೋಮಯದಿಂದ ಮನೆಯ ಮುಂದೆ ಎಲ್ಲ ಶುದ್ಧಿಯನ್ನ ಮಾಡಿ ಅಷ್ಟವಲ್ಲಿಯ ರಂಗೋಲಿಯನ್ನ ಧರಿಸಿ ಅಷ್ಟ ದೀಪಗಳನ್ನು ಸಹ ತುಪ್ಪದ ದೀಪಗಳಿಂದ ಬೆಳಗಬೇಕು. ಮತ್ತು ಸ್ವಾಮಿಗೆ ವಿಶೇಷವಾಗಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ಹೊಸ್ತಿಲಿನ ಬಳಿಯಲ್ಲಿ ದೀಪವನ್ನ ಅಂಟಿಸಿ 5 ದೀಪಗಳನ್ನ ಹೊಸ್ತಿಲಿನ ಬಳಿನಲ್ಲಿ ಅಂಟಿಸಿ ತುಳಸಿಯಿಂದ ಅರ್ಚನೆಯನ್ನ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡುವುದು ಮತ್ತು ನಿಂಬೆ ಹಣ್ಣು ಮತ್ತು ಬೆಲ್ಲದಿಂದ ಮಾಡಿದ ಪಾಕವನ್ನ ಮತ್ತು ಪಾನಕವನ್ನು ಸಹ ನೈವೇದ್ಯವನ್ನ ಸಮರ್ಪಣೆಯನ್ನ ಮಾಡುವುದು ಮತ್ತು ನರಸಿಂಹನಿಗೆ ವಿಶೇಷವಾಗಿ ಶಾಂತಿಯನ್ನ ಮಾಡಲಿಕ್ಕೆ ಶ್ರೀಗಂಧವನ್ನ ಅರ್ಪಣೆಯನ್ನ ಮಾಡಿ ವಿಶೇಷವಾಗಿ ಶ್ರೀಗಂಧದ ಅರ್ಪಣೆಯಿಂದ ಸಕಲ ಸೌಭಾಗ್ಯಗಳು ಸಹ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ. ಆದ್ದರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಆಗಲಿ ಇಲ್ಲ ಎಲ್ಲಾದ್ರೂ ನೀವು ಹೋಗ್ತೀರಾ ಅಂತಂದ್ರೆ ಕೈನಲ್ಲಿ ಸ್ವಲ್ಪ ಗಂಧದ ಕಟ್ಟಿಗೆಯನ್ನಾದ್ರೂ ತೆಗೆದುಕೊಂಡು ಹೋಗಿ ದೇವಸ್ಥಾನಗಳಿಗೆ ದಾನವನ್ನ ಮಾಡಿ. ಇದರಿಂದ ಸಕಲ ರಾಹು ದೋಷಗಳು ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯಿಂದ ಫಲಗಳೇನು ಅಂತಂದ್ರೆ ಸಕಲ ಶತ್ರುಗಳಿಂದ ರಕ್ಷಣೆ ಉಂಟಾಗ್ತಾ ಹೋಗುತ್ತೆ. ಇನ್ನ ದುಷ್ಟ ಶಕ್ತಿಗಳಿಂದ ರಕ್ಷಣೆಯೂ ಸಹ ಉಂಟಾಗ್ತಾ ಹೋಗುತ್ತೆ. ಮತ್ತು ಯಾರಿಗೆ ಮಾಟ ಮಂತ್ರದ ಭಯಗಳು ಉಂಟಾಗ್ತಾ ಇರುತ್ತೆ ಅಂತಹ ಭಯಗಳೆಲ್ಲವೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ರಾಹು ದೋಷ ಮತ್ತು ಜಾತಕದಲ್ಲಿ ಉಂಟಾಗಿರುವ ಅನೇಕ ರಾಹು ಮತ್ತು ಕೇತುಗಳ ದೋಷ ಇದ್ರೂ ಸಹ ಆ ದೋಷಗಳನ್ನು ಸಹ ನಿವಾರಣೆ ಉಂಟಾಗ್ತಾ ಹೋಗುತ್ತೆ. ಮತ್ತು ಜಾತಕದಲ್ಲಿ ಉಂಟಾಗಿರುವ ಕಾಳಸರ್ಪ ದೋಷ ಮತ್ತು ಪಿತೃದೋಷ ಅಂತಂದೇಳಿ ಬಂದಿರುತ್ತೆ. ಆ ಪಿತೃದೋಷಗಳನ್ನು ಸಹ ನಿವಾರಣೆಯನ್ನ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಗ್ರಹದಿಂದ ಪರಿಹಾರ ಆಗೋಗ್ಬಿಡುತ್ತೆ. ಇನ್ನ ಪ್ರೇತ ಶಾಪ ಪ್ರೇತ ದೋಷಗಳು ಸಹ ಉಂಟಾಗ್ತಾ ಇರುತ್ತೆ. ಆ ದೋಷಗಳಿಗೂ ಸಹ ಮನ್ಯು ಸೂಕ್ತದಿಂದ ಶ್ರೀ
ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅಭಿಷೇಕವನ್ನ ಮಾಡುವುದರಿಂದ ಎಲ್ಲವೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನ ಪ್ರತಿ ಹುಣ್ಣಿಮೆ ಯಾರಿಗೆ ದುಷ್ಟಶಕ್ತಿಗಳ ಕಾಡಾಟ ಮತ್ತು ಪ್ರೇತಬಾಧೆ ಮತ್ತು ಪಿತೃದೋಷಾದಿಗಳು ಜಾತಕದಿಂದ ಆ ಜನ್ಮ ಪರ್ಯಂತರವಾಗಿ ಕಾಡ್ತಾ ಇರುತ್ತೋ ಅಂಥವರು ಸಹ ಪ್ರತಿ ಸ್ವಾತಿ ನಕ್ಷತ್ರದಂದು ಸ್ವಾಮಿಗೆ ನಿಂಬೆ ಹಣ್ಣಿನ ಮಾಲೆಯನ್ನ ಹಾಕಿಸುವುದರಿಂದ, ಸ್ವಾಮಿಗೆ ಅರ್ಪಣೆಯನ್ನ ಮಾಡುವುದರಿಂದ ಎಲ್ಲ ಈ ದೋಷಗಳು ಸಹ ಕಡಿಮೆ ಆಗ್ತಾ ಬರುತ್ತೆ. ಇನ್ನ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತಾ ಹೋಗ್ತಾರೆ. ಇನ್ನ ಯಾರು ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನ ಮಾಡ್ತಾರೋ ಅಂತಹ ಸಾಧಕರಿಗೆ ಎಲ್ಲ ಮನೋಭೈಕಗಳನ್ನು ಸಹ ಸ್ವಾಮಿ ಅನುಗ್ರಹವನ್ನ ಮಾಡಿಬಿಡ್ತಾರೆ ಮತ್ತು ಸಾಧಕನಿಗೆ ಸದ್ಬುದ್ಧಿಯನ್ನ ಅನುಗ್ರಹವನ್ನ ಮಾಡ್ತಾನೆ ಮತ್ತು ಚತುರ್ವಿಧ ಫಲಪುರುಷಾರ್ಥಗಳನ್ನೇ ಸಹ ಅನುಗ್ರಹವನ್ನ ಮಾಡಿಬಿಡ್ತಾನೆ. ನೋಡಿ, ಅಂತಹ ಪುಟ್ಟ ಕಂದ ಪ್ರಹ್ಲಾದರಿಗೆ ಅಭಯವನ್ನೇ ಇಟ್ಟು ಲೋಕೋದ್ಧಾರವನ್ನ ಮಾಡಿಬಿಟ್ಟ ಬರುತ್ತೆ. ಅಜರಾಮರವಾಗಿ ಆ ಪ್ರಹ್ಲಾದರ ಹೆಸರನ್ನ ಉಳಿಯೋಂಗೆ ಮಾಡಿದ. ನೋಡಿ, ಅಂತಹ ಪ್ರಹ್ಲಾದರು ಮುಂದೆ ಅವತಾರವನ್ನು ಎತ್ತಿ ನೋಡಿ, ನಾವು ನೀವೆಲ್ಲರೂ ಎಂದೂ ಸಹ ರಾಘವೇಂದ್ರ ಸ್ವಾಮಿಗಳಾಗಿ ಅವರನ್ನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಮಂತ್ರಾಲಯದಲ್ಲಿ. ಇಂತಹ ಪರಮ ಕಾಮಧೇನುಗಳಾಗಿ ಭಕ್ತವತ್ಸಲರಾಗಿ ಇಂದಿಗೂ ಸಹ ಶ್ರೀರಾಯರ ರೂಪದಲ್ಲಿ ಪ್ರಹ್ಲಾದರು ಆರಾಧನೆಗೊಳ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆಲ್ಲ ಯಾರು ಕಾರಣ ಅಂತಂದ್ರೆ ಸಾಕ್ಷಾತ್ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹ. ಅನನ್ಯವಾಗಿ ಆ ಶ್ರೀಹರಿಯ ಸೇವೆಯನ್ನ ಮಾಡಿದ್ದಕ್ಕೋಸ್ಕರನೇ. ಆದ್ದರಿಂದ ಅನನ್ಯವಾಗಿ ಆ ಶ್ರೀಹರಿಯ ಧ್ಯಾನ, ಅವನ ಭಕ್ತಿಯಿಂದಲೇ ಎಲ್ಲ ಚತುರ್ವಿಧ ಫಲಪುರುಷಾರ್ಥಗಳು ಸಹ ದೊರಕಿ ಹೋಗ್ಬಿಡ್ತವೆ. ಮತ್ತು ವಿಶೇಷವಾಗಿ ಲಕ್ಷ್ಮೀನರಸಿಂಹಸ್ವಾಮಿಯ ಅನುಗ್ರಹದಿಂದ ಅನಾಹತ ಚಕ್ರವನ್ನು ಸಹ ಶುದ್ಧಗೊಳಿಸ್ತಾ ಹೋಗ್ತಾನೆ. ಕುಂಡಲಿನಿ ಶಕ್ತಿ ಮತ್ತು ಮುದ್ರಾ ಪ್ರಯೋಗಗಳನ್ನು ಸಹ ಮಾಡಬೇಕಾದಾಗ ಇನ್ನ ನರಸಿಂಹಸ್ವಾಮಿಗೆ ಅನೇಕ ಮಂತ್ರಗಳು ಸಹ ಸಿಗ್ತಾ ಹೋಗ್ತವೆ. ಅದರೊಳಗೆ ಕೆಲವೊಂದು ಬೀಜಾಕ್ಷರ ಮಂತ್ರಗಳಂತಂದ್ರೆ ಓಂ ಹ್ರೀಂ ಶ್ರೀಂ ಐಂ ಕ್ಷೌಂ ಈ ಮಹಾಮಂತ್ರವನ್ನ ಸದಾ ಜಪಿಸ್ತಾ ಇದ್ದಾಗ ಇನ್ನು ನರಸಿಂಹನ ಸ್ವಾಮಿಯ ಅನುಗ್ರಹವೂ ಸಹ ಉಂಟಾಗ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಯಲ್ಲಿ ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ ಈ ಮಹಾಮಂತ್ರವನ್ನು ಸಹ ಜಪವನ್ನ ಮಾಡಿದಾಗ ಖಂಡಿತ ಅನೇಕ ಅಭಿಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗ್ತವೆ ಅಂತಂದು ನಮ್ಮ ಹಿಂದಿನ ಗುರುಗಳು ಸಹ ಅನೇಕ ಕಾಲಜ್ಞಾನದ ತಾಳೆಗರಿಯ ಗ್ರಂಥಗಳಲ್ಲೂ ಸಹ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತು ಆ ದಿನ ಅಭ್ಯಂಜನ ಸ್ನಾನವನ್ನ ಮಾಡಿ ಸ್ವಾಮಿಯ ಆರಾಧನೆಯನ್ನ ಮಾಡಿದರೆ ಯಾರಿಗೆ ಸಂತಾನದ ಗರ್ಭಾದಿ ತೊಂದರೆಗಳು ಇರ್ತವೋ ಅಂತಹ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಸಾಕ್ಷಾತ್ ಪ್ರಹ್ಲಾದರಂತಹ ಮಕ್ಕಳೂ ಸಹ ಹುಟ್ಟುತ್ತಾರೆ ಅಂತಂದು ನಮ್ಮ ಇಂದಿನ ಗುರುಗಳು ಸಹ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ನಾವುಗಳು ಆರಾಧನೆಯನ್ನ ಮಾಡುವುದರಿಂದ ಅನೇಕ ವಿಧವಾದ ಫಲಗಳನ್ನ ನಾವು ಪಡಿತಾ ಹೋಗ್ತೀವಿ. ಹೀಗೆ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಮಾಡುವುದರಿಂದ ಸಮಸ್ತ ಈ ರಾಹು ದಶೆಯಲ್ಲಿ ಉಂಟಾಗುವ ಎಲ್ಲ ದೋಷಗಳು ಮತ್ತು ಶಸ್ತ್ರಚಿಕಿತ್ಸೆಗಳು ಭಯಗಳು ಎಲ್ಲವೂ ಸಹ ನಿವಾರಣೆ ಆಗ್ತಾ ಬರುತ್ತೆ. ಇನ್ನ ನಮ್ಮ ಹಿಂದಿನ ಗುರುಗಳು ತಿಳಿಸಿರೋ ಹಾಗೆ ನರಸಿಂಹನನ್ನ ಆರಾಧನೆಯನ್ನ ಮಾಡುವುದರಿಂದ ಅದರೊಳಗೂ ನವ ನರಸಿಂಹನನ್ನ ಆರಾಧನೆಯನ್ನ ಮಾಡುವುದರಿಂದ ನವಗ್ರಹ ಬಾಧಗಳಿಂದಲೇ ಮುಕ್ತಿಯನ್ನ ಕೊಡ್ತಾನೆ ಅಂತಂದು ಹೇಳ್ತಾ ಬರ್ತಾ ಇದೆ. ಬನ್ನಿ ಆ ನವಗ್ರಹಗಳಿಗೆ ಸಂಬಂಧಪಟ್ಟ ಆ ನರಸಿಂಹನನ್ನ ತಿಳಿದುಕೊಳ್ಳೋಣ. ಇನ್ನ ಯಾರ ಜಾತಕದಲ್ಲಿ ಸೂರ್ಯಗ್ರಹದ ತೊಂದರೆ ಉಂಟಾಗಿರುತ್ತೆ, ಸೂರ್ಯನಿಂದ ಅನೇಕ ಜಾತಕದಲ್ಲಿ ಉಂಟಾಗಿರುವ ದೋಷಗಳ ನಿವಾರಣೆಗೆ ಭಾರ್ಗವ ನರಸಿಂಹನನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ಹೇಳ್ತಾ ಇದೆ ಕಾಲಜ್ಞಾನದ ಪ್ರಕಾರ. ಸೂರ್ಯಗ್ರಹ ದೋಷದ ನಿವಾರಣೆಗೆ ಭಾರ್ಗವ ನರಸಿಂಹಸ್ವಾಮಿಯ ಆರಾಧನೆ ಮತ್ತು ಚಂದ್ರಗ್ರಹದ ತೊಂದರೆ ಯಾರ ಜಾತಕದಲ್ಲಿ ಉಂಟಾಗಿರುತ್ತೆ, ಚಂದ್ರ ನೀಚನಿಂದ ಮತ್ತು ಅನೇಕ ಬಾಧೆಗಳು ಉಂಟಾಗಿರುತ್ತೆ ಅಂಥವು ಕಾರಂಜ ನರಸಿಂಹಸ್ವಾಮಿಯ ಆರಾಧನೆಯನ್ನ ಮತ್ತು ದರ್ಶನವನ್ನ ಮಾಡುವುದರಿಂದ ಚಂದ್ರಗ್ರಹದ ದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ಚಂದ್ರಗ್ರಹದ ದೋಷದ ನಿವಾರಣೆಗೆ ಕಾರಂಜ ನರಸಿಂಹಸ್ವಾಮಿ. ಇನ್ನ ಮಂಗಳ ಗ್ರಹ ದೋಷ ನಿವಾರಣೆಗೆ ಜ್ವಾಲಾ ನರಸಿಂಹಸ್ವಾಮಿ.
ಮಂಗಳ ಗ್ರಹದ ದೋಷ ನಿವಾರಣೆಗೆ ಜ್ವಾಲಾ ನರಸಿಂಹಸ್ವಾಮಿಯ ದರ್ಶನವನ್ನ ಮತ್ತು ಸೇವೆಯನ್ನ ಮಾಡುವುದರಿಂದ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಅಂತಂದು ಹೇಳ್ತಾ ಇದೆ. ಇನ್ನ ಬುಧ ಗ್ರಹದ ದೋಷದ ನಿವಾರಣೆಗೆ ಪಾವನ ನರಸಿಂಹ ಸ್ವಾಮಿಯ ದರ್ಶನಗಳನ್ನ ಮತ್ತು ಸೇವೆಯನ್ನ ಮಾಡುವುದರಿಂದ ಬುಧ ಗ್ರಹದ ದೋಷಗಳು ನಿವಾರಣೆಯಾಗಿ ಬುಧನ ಅನುಗ್ರಹ ನಮಗೆ ಉಂಟಾಗ್ತಾ ಬರುತ್ತೆ. ಯಾವುದು ಅಂತಂದ್ರೆ ಪಾವನ ನರಸಿಂಹನನ್ನ ಸೇವೆಯನ್ನ ಮಾಡಿದಾಗ. ಇನ್ನ ಗುರುಗ್ರಹದ ದೋಷದ ನಿವಾರಣೆಗೆ ಅನೇಕರಿಗೆ ಸಂತಾನ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಅಹೋಬಿಲ ನರಸಿಂಹನನ್ನ ಸೇವೆಯನ್ನ ಮಾಡಿದಾಗ ಈ ಗುರುಗ್ರಹದ ದೋಷ ನಿವಾರಣೆ ಆಗುತ್ತೆ, ವಂಶಾಭಿವೃದ್ಧಿಗಳು ಉಂಟಾಗ್ತಾ ಹೋಗುತ್ತೆ, ಯಶಸ್ಸು ಕೀರ್ತಿಗಳು ಸಹ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ಅಂತಂದು ಹೇಳುತ್ತೆ. ಅಹೋಬಿಲ ನರಸಿಂಹನನ್ನ ಆರಾಧನೆಯನ್ನ ಮಾಡಿದರೆ ಗುರುಗ್ರಹದ ದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನ ಶುಕ್ರಗ್ರಹ ದೋಷದ ನಿವಾರಣೆಗೆ ಮಾಲೋಲ ನರಸಿಂಹ. ಶುಕ್ರಗ್ರಹದ ದೋಷದ ನಿವಾರಣೆಗೆ ಮಾಲೋಲ ನರಸಿಂಹ ಸ್ವಾಮಿಯ ಆರಾಧನೆಯನ್ನ ಮಾಡುವುದು ಮತ್ತು ಮಾಲೋಲ ನರಸಿಂಹನಿಗೆ ವಸ್ತ್ರದಾನವನ್ನ ಮಾಡುವುದು, ರೇಷ್ಮೆಯ ವಸ್ತ್ರಗಳನ್ನ ದಾನವನ್ನ ಮಾಡುವುದರಿಂದ ಮತ್ತು ದರ್ಶನ ಮತ್ತು ಸೇವೆಯನ್ನ ಮಾಲೋಲ ನರಸಿಂಹ ಸ್ವಾಮಿಯನ್ನ ಮಾಡುವುದರಿಂದ ಶುಕ್ರಗ್ರಹದ ದೋಷ ನಿವಾರಣೆ ಆಗ್ತಾ ಬರುತ್ತೆ. ಇನ್ನ ಶನಿಗ್ರಹದ ದೋಷದ ನಿವಾರಣೆಗೆ ಯಾರಿಗೆ ಜನ್ಮ ಶನಿಗಳು, ಅಷ್ಟಮ ಶನಿಗಳು, ಸಾಡೇ ಸಾತುಗಳು ನಡೀತಾ ಇರುತ್ತೆ, ಇನ್ನ ಶನಿಗ್ರಹದ ದೋಷದ ನಿವಾರಣೆಗೆ ಯೋಗಾನಂದ ನರಸಿಂಹ ಸ್ವಾಮಿಯ ದರ್ಶನವನ್ನ ಮಾಡುವುದು ಮತ್ತು ನಿಂಬೆ ಹಣ್ಣಿನ ಮಾಲೆಯನ್ನು ಸಹ ಹಾಕುವುದು ಮತ್ತು ಶ್ರೀಗಂಧವನ್ನ ಸಮರ್ಪಣೆಯನ್ನ ಯೋಗಾನಂದ ನರಸಿಂಹನಿಗೆ ಮಾಡುವುದರಿಂದ ಮತ್ತು ಪಾನಕದ ನೈವೇದ್ಯವನ್ನ ಮಾಡುವುದರಿಂದ ಶನಿಗ್ರಹದ ದೋಷ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಶನಿ ಪರಮಾತ್ಮನ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಅದು ಯಾರಿಂದ ಅಂತಂದ್ರೆ ಯೋಗಾನಂದ ನರಸಿಂಹನನ್ನ ಆರಾಧನೆಯನ್ನ ಮಾಡುವುದರಿಂದ. ಇನ್ನ ರಾಹುಗ್ರಹದ ದೋಷ ನಿವಾರಣೆಗೆ ವರಾಹ ನರಸಿಂಹನನ್ನ ಆರಾಧನೆಯನ್ನ ಮಾಡುವುದು, ವರಾಹ ನರಸಿಂಹ ಸ್ವಾಮಿಗೆ ಉದ್ದಿನ ಸಂಬಂಧಪಟ್ಟ ಅನೇಕ ಉದ್ದಿನ ವಡೆಗಳನ್ನ ನೈವೇದ್ಯವನ್ನ ಮಾಡುವುದು ಮತ್ತು ವಿಶೇಷವಾಗಿ ಪುಷ್ಪಾಭಿಷೇಕಗಳನ್ನ ಮಾಡೋದು, ಪಾನಕ ನೈವೇದ್ಯವನ್ನ ಮಾಡುವುದರಿಂದ ರಾಹುಗ್ರಹದ ದೋಷ ನಿವಾರಣೆ ಆಗುತ್ತೆ ಅಂತಂದು ತಿಳಿಸ್ತಾ ಇದ್ದಾರೆ. ಇನ್ನ ಕೇತುಗ್ರಹದ ದೋಷದ ನಿವಾರಣೆಗೆ ಛತ್ರವಟ ನರಸಿಂಹ. ಕೇತುಗ್ರಹದ ದೋಷ ನಿವಾರಣೆಗೆ ಛತ್ರವಟ ನರಸಿಂಹ ಸ್ವಾಮಿನಿಗೆ ವಿಶೇಷವಾದ ವಸ್ತ್ರದಾನಗಳನ್ನ ಮಾಡುವುದು ಮತ್ತು ಅಲ್ಲಿ ಬ್ರಾಹ್ಮಣ ಭೋಜನ ಮತ್ತು ಅನ್ನ ದಾನಾದಿಗಳನ್ನ ಮಾಡುವುದರಿಂದ ಛತ್ರವಟ ನರಸಿಂಹ ಸ್ವಾಮಿಯ ಅನುಗ್ರಹದಿಂದ ಸಕಲ ಸಂಪತ್ವೃದ್ಧಿ ಮತ್ತು ವಂಶಾಭಿವೃದ್ಧಿ ಅಂತಂದು ತಿಳಿಸ್ತಾ ಇದೆ. ಅಂದ್ರೆ ಛತ್ರವಟ ನರಸಿಂಹ ಸ್ವಾಮಿಯ ಅನುಗ್ರಹದಿಂದ ಕೇತುಗ್ರಹದ ದೋಷ ನಿವಾರಣೆ ಆಗುತ್ತೆ, ಜ್ಞಾನಾದಿಗಳು ವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ಸರ್ಕಾರಿ ಹುದ್ದೆಗಳು ಸಹ ಸಿಗ್ತಾ ಹೋಗುತ್ತೆ. ಅದು ಛತ್ರವಟ ನರಸಿಂಹ ಸ್ವಾಮಿಯ ಆರಾಧನೆಯಿಂದ ಅಂತಂದು ಸಹ ತಿಳಿಸ್ತಾ ಹೋಗ್ತಾರೆ. ಹೀಗೆ ನೋಡಿ, ನವಗ್ರಹ ದೋಷಗಳನ್ನು ಸಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯಿಂದ ಸಕಲ ಗ್ರಹ ದೋಷಗಳು ಸಹ ನಿವಾರಣೆ ಆಗ್ತಾ ಇರಬೇಕಾದ್ರೆ ನಾವುಗಳು ಸಹ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ನಮ್ಮ ಪ್ರಾರಬ್ಧ ಕರ್ಮಗಳು ಸಹ ನಿವಾರಣೆ ಆಗ್ಬಿಡ್ತಿವೆ. ಯಾಕಂದ್ರೆ ನಾನು ಮೊದಲಿನಲ್ಲಿ ತಿಳಿಸಿದೆ, ಜಯ ವಿಜಯರಿಗೆ ಅವತಾರ ಎತ್ತಿದಾಗ ಹಿರಣ್ಯ ಕಶ್ಯಪನಲ್ಲಿ ತಾವು ಯಾರು ಅನ್ನೋದೇ ಮರೆತು ಹೋಯ್ತು. ಇನ್ನ ಮಾನವರಾಗಿ ನಾವುಗಳು ಸಹ ಅವತಾರ ಎತ್ತಿ ನೀವುಗಳೇ ಯೋಚನೆಯನ್ನ ಮಾಡಿ 1 ತಿಂಗಳ ಹಿಂದೆ ಇದೇ ದಿನದೊಳಗೆ ಏನು ಬ್ರೇಕ್ಫಾಸ್ಟ್ ಮಾಡಿದ್ಯಾ ಅನ್ನೋದಕ್ಕೆ ನೀವುಗಳೇ ಯೋಚನೆಯನ್ನ ಮಾಡ್ತೀರ. ಈ ಜನ್ಮದಲ್ಲೇ ಅವತಾರ ಎತ್ತಿ 1 ತಿಂಗಳಿಂದ 1 ವರ್ಷದನ್ನು ಕೇಳಿದ್ರೇನೆ ಯೋಚನೆಯನ್ನ ಮಾಡುವ ಸಂದರ್ಭದಲ್ಲಿ ನಮ್ಮ ಪ್ರಾರಬ್ಧ ಜನ್ಮಗಳು ಎಷ್ಟು ಮಾಡಿರ್ತೀವಿ. ಆದ್ದರಿಂದ ಎಲ್ಲ ಜನ್ಮಗಳಲ್ಲಿ ಮಾಡಿರುವ ಪಾಪ ಕರ್ಮಾದಿಗಳನ್ನ ಪರಿಹರಿಸಿ ಬಿಡು ಅಂತಂದೇಳಿ ಆ ನರಸಿಂಹ ಸ್ವಾಮಿಯ ಪಾದವನ್ನ ಹಿಡಿದು ಅನನ್ಯವಾಗಿ ಶರಣು ಹೋಗೋಣ. ಈ ಬರ್ತಾ ಇರುವ ವೈಶಾಖ ಶುದ್ಧ ಚತುರ್ದಶಿ ಎಂದು, ಅದರೊಳಗೂ ವಿಶೇಷವಾಗಿ ಸ್ವಾತಿ ನಕ್ಷತ್ರ ಭಾನುವಾರ ಬರ್ತಾ ಇರೋದ್ರಿಂದ ನಮ್ಮ ಎಲ್ಲ ಪ್ರಾರಬ್ಧ ಪೂರ್ವ ಜನ್ಮಾರ್ಜಿತವಾಗಿ ಬಂದ ಎಲ್ಲ ಕರ್ಮಗಳನ್ನು ನಿಶೇಷವಾಗಿ ಕಳೆದು ಬಿಡ್ತಾನಂತೆ.
ಅಂತಹ ಸ್ವಾಮಿಯನ್ನ ನಾವು ನೀವೆಲ್ಲರೂ ಸಹ ಅನನ್ಯ ಭಕ್ತಿ ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥನೆಯನ್ನ ಮಾಡುವುದರ ಜೊತೆಯಲ್ಲಿ ಆದಷ್ಟು ಪರೋಪಕಾರವನ್ನ ಮಾಡೋಣ. ಮತ್ತು ಯಾರನ್ನೂ ಸಹ ನೋಯಿಸೋದನ್ನ ಮಾಡಬಾರದು, ಯಾರ ಮನಸ್ಸಿಗೂ ನೋವನ್ನ ಉಂಟು ಮಾಡಬಾರದು. ಏಕೆಂದ್ರೆ ನರಸಿಂಹ ತತ್ವ ನೋಡಿ, ನರಸಿಂಹ ಬಂದಿದ್ದು ಯಾರಿಗೋಸ್ಕರ? ಭಕ್ತರನ್ನ ನೋಯಿಸೋದಕ್ಕೋಸ್ಕರ. ಆದ್ದರಿಂದ ಯಾರ ಮನಸ್ಸನ್ನು ಸಹ ನೋಯಿಸಬಾರದು. ಆದಷ್ಟು ಒಳ್ಳೆಯದನ್ನ ಇತರರಿಗೆ ಮಾಡುತ್ತಾ ಬರೋಣ, ಪರೋಪಕಾರವನ್ನ ಮಾಡ್ತಾ ಬರೋಣ. ಆಗ ಆ ನರಸಿಂಹನ ದಯೆ ಅನುಗ್ರಹ ನಮ್ಮ ಮೇಲೆ ಉಂಟಾಗಲಿ ಅಂತಂದು ಕೇಳ್ತಾ, ಇನ್ನೊಂದು ವಿಶೇಷವಾಗಿ ಈ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯಲ್ಲಿ ಪ್ರತಿಯೊಬ್ಬ ವೀಕ್ಷಕರಿರ್ಲಿ, ಪ್ರತಿಯೊಬ್ಬ ಭಕ್ತಾದಿಗಳು ಶಿಷ್ಯವೃಂದಕ್ಕೆಲ್ಲ ಒಂದು ತಿಳಿಸೋದ್ರೆಂದ್ರೆ, ಪ್ರತಿಯೊಬ್ಬರೂ ಸಹ ಪ್ರಾರ್ಥನೆಯನ್ನ ಮಾಡ್ತಾ ಬನ್ನಿ. ನಮ್ಮ ಭಾರತದ ರಾಷ್ಟ್ರಕ್ಕೋಸ್ಕರ ಎಲ್ಲರೂ ಸಹ ನಮ್ಮ ರಾಷ್ಟ್ರದ ಹೆಮ್ಮೆಯ ಸೈನಿಕರಿಗೆ ವಿಶೇಷವಾದ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಅಭಯ ಉಂಟಾಗಲಿ, ಪ್ರತಿಯೊಬ್ಬ ಕುಟುಂಬಕ್ಕೂ ಸಹ ಅನುಗ್ರಹ ಉಂಟಾಗಲಿ ಅಂತಂದೇಳಿ ಕೇಳಿ, ನಮ್ಮ ಎಲ್ಲ ಹೆಮ್ಮೆಯ ಸೈನಿಕರಿಗೆ ವಿಶೇಷವಾದ ಶಕ್ತಿಯನ್ನ ಆ ಪರಮಾತ್ಮ ದಯಪಾಲಿಸ್ಲಿ. ನಮ್ಮ ರಾಷ್ಟ್ರದ ಕೀರ್ತಿ ಅನನ್ಯವಾಗಿ ಇಡೀ ಜಗತ್ತಿಗೆ ವಿಶ್ವಗುರುವಾಗಿ ಬೆಳೆಯುವಂತಾಗಲಿ ಅಂತಂದೇಳಿ ನಾವು ನೀವೆಲ್ಲರೂ ಸಹ ಪ್ರಾರ್ಥನೆಯನ್ನ ಮಾಡಬೇಕು. ಈ ರೀತಿಯಿಂದ ಹೇಳಿ ನಾವು ನೀವೆಲ್ಲರೂ ಸಹ ರಾಷ್ಟ್ರಕ್ಕೋಸ್ಕರ ರಾಷ್ಟ್ರ ಧರ್ಮವನ್ನ ಮತ್ತು ರಾಷ್ಟ್ರ ಭಕ್ತಿಯನ್ನ ಪ್ರತಿಯೊಬ್ಬ ಯುವ ಜನತೆಯಲ್ಲಿ ಮೂಡಿಸ್ತಾ ಬರೋಣ. ಅದರ ಜೊತೆಯಲ್ಲಿ ನಮ್ಮ ರಾಷ್ಟ್ರದ ಗೌರವವನ್ನು ಕಾಪಾಡೋಣ. ಏಕೆಂದ್ರೆ ನೋಡಿ, ನಮ್ಮ ಸೈನಿಕರು ದೇಶದ ಹೊರಗಿನ ಶತ್ರುಗಳ ಜೊತೆಯಲ್ಲಿ ಹೋರಾಡ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಏನಾದ್ರೂ ಮಾಡೋಣ ಅಂತಂದ್ರೆ ರಾಷ್ಟ್ರಕ್ಕೋಸ್ಕರ ನಮ್ಮಲ್ಲಿರುವ ಆಂತರಿಕ ಶತ್ರುಗಳಿಗಾದರೂ ರಾಷ್ಟ್ರ ಭಕ್ತಿಯನ್ನ ಮೂಡಿಸೋಣ. ಈ ಮೂಲಕ ಹೇಳ್ತಾ ಪ್ರತಿಯೊಬ್ಬರಿಗೂ ನಮ್ಮ ಭಾರತಾಂಬೆಯ ಮೇಲೆ, ಏಕೆಂದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಅನ್ನ, ಇಲ್ಲಿನ ಗಾಳಿ, ಇಲ್ಲಿನ ನೀರನ್ನ ಎಲ್ಲವನ್ನ ತೆಗೆದುಕೊಂಡಾಗ ಇದಕ್ಕೆ ನಾವು ಚಿರಋಣಿ ಆಗಿರಬೇಕಲ್ಲ ವೀಕ್ಷಕರೇ. ಇಂತಹ ಭಕ್ತಿಯನ್ನ ಪ್ರತಿಯೊಬ್ಬರಿಗೂ ಬರಬೇಕು. ಆಗ ಅಂತಹ ವ್ಯಕ್ತಿಗಳು ಮಾತ್ರ ಇಡೀ ವಿಶ್ವಕ್ಕೆ ಗುರುಗಳಾಗ್ತಾ ಹೋಗ್ತಾರೆ. ಏಕೆಂದ್ರೆ ನಾವು ಎಲ್ಲಿ ಒಂದು ತುತ್ತು ಅನ್ನವನ್ನ ತಿಂತೀವೋ ಅಲ್ಲಿ ಅದರ ಋಣವನ್ನ ತೀರಿಸ್ಬೇಕು. ನೋಡಿ, ಶಾಸ್ತ್ರದಲ್ಲಿ ಹೇಳುತ್ತೆ ಏನಂತಂದ್ರೆ, ಒಂದು ತುತ್ತು ತಿಂದ್ರೆ ನಾಯಿ ಇಡೀ ರಾತ್ರಿ ಮನೆಯನ್ನ ಕಾಯುತ್ತೆ ಅಂತಂದು. ಆ ನಾಯಿಗಿರೋ ನಿಯತ್ತುಗಳು ಸಹ ಮನುಷ್ಯನಿಗೆ ಇಲ್ಲದಾಯ್ತಾ? ಏಕೆಂದ್ರೆ ಇದೇ ರಾಷ್ಟ್ರದಲ್ಲಿ ಅನ್ನವನ್ನು ತಿಂದು ಇದೇ ರಾಷ್ಟ್ರದಿಂದಲೇ ಎಲ್ಲ ಫಲಾಫಲಗಳನ್ನು ಪಡೆದು ನಮ್ಮ ರಾಷ್ಟ್ರಕ್ಕೆ ಅನ್ಯಾಯವನ್ನ ಮಾಡಿದಂತಹ ಮನಸ್ಸು ಯಾವ ರೀತಿಯಿಂದ ಉಂಟಾಗುತ್ತೆ? ಎಂತಹ ಸಂಸ್ಕಾರಗಳು! ಅಂತಹ ಸಂಸ್ಕಾರಗಳೆಲ್ಲ ದೂರವಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹ ಉಂಟಾಗಲಿ. ಅವರಲ್ಲಿರುವ ಮಾನಸಿಕವಾಗಿರುವ ಇಂತಹ ಶತ್ರುತ್ವ ಬಾಧೆ ನಿವಾರಣೆಯಾಗಿ ಅವರಿಗೂ ಸಹ ಸದ್ಬುದ್ಧಿ ದೊರೆಯಲಿ ಅಂತಂದೇಳಿ ನಾವು ನೀವೆಲ್ಲರೂ ಸಹ ಕೇಳ್ತಾ, ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಪರಮ ಮಂಗಳವನ್ನ ನೀಡಲಿ. ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹ ಇಡೀ ಜಗತ್ತಿನ ಮೇಲೆ ಉಂಟಾಗಲಿ. ಎಲ್ಲರಿಗೂ ಶಾಂತಿ ಪ್ರೇಮಗಳು ಉಂಟಾಗಲಿ ಅಂತಂದು ಕೇಳ್ತಾ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.